ರಿಯಲ್ ನಂಬರ್ಸು. ಈ ರಿಯಲ್ ನಂಬರ್ಸ್ನ ನಾವು ಯಾವಾಗಿಂದ ಓದಿದ್ದೀವಿ ನಂದನ್? ನಾವು 8th ಓದಿದ್ದೀವಿ. 8 ಸ್ಟಾರ್ಟ್ ಆಗಿದೆ. 8ಲ್ಲೂ ಬಂದಿತ್ತು, 9ಲ್ಲೂ ಬಂದಿತ್ತು, ಈಗ 10ಲ್ಲೂ ಬಂದಿದೆ. 10ಲ್ಲಿ ರಿಯಲ್ ನಂಬರ್ಸ್ ಅಂತ ಹೇಳ್ತೀವಿ. ಫಸ್ಟ್ ಇದು ಕಾನ್ಸೆಪ್ಟ್ ಆಫ್ ನಂಬರ್ ತಿಳ್ಕೊಳ್ಳೋಣ. ಮೊದಲನೇದಾಗಿ ನ್ಯಾಚುರಲ್ ನಂಬರ್ಸ್. ನ್ಯಾಚುರಲ್ ನಂಬರ್ಸ್ ಅಂತಂದ್ರೆ ಏನು? 1 ಸ್ಟಾರ್ಟ್ ಆಗುವಂಥದ್ದು ನಂಬರ್. ಶುರುವಿನಲ್ಲಿ ಎಲ್ರಿಗೂ ಕೌಂಟಿಂಗ್ ಅನ್ನೋದು ಏನು ಗೊತ್ತಿರಲಿಲ್ಲ. ಈಗ ಒಂದು ಪೆನ್ ಅಂತ ಇಟ್ಕೊಂಡಿದ್ರು, ಇದನ್ನು 1 2 3 ಅಂತ ಕೌಂಟ್ 1, ಇದ್ರ ಜೊತೆ ಇನ್ನೊಂದು ಪೆನ್ ಇದ್ರೆ 2, ವಸ್ತುಗಳೇನಾದ್ರು ಹೀಗಿದ್ರೆ 1 2 3 ಅಂತ ಕೌಂಟ್ ಮಾಡೋಕ್ಕೆ ಶುರು ಮಾಡಿದ್ರು. ನ್ಯಾಚುರಲ್ ಆಗಿ ಬಂದಿರೋ ನಂಬರ್ಸ್ನ ನ್ಯಾಚುರಲ್ ನಂಬರ್ ಅಂತ ಕನ್ಸಿಡರ್ ಮಾಡಿಬಿಟ್ಟು ಅದನ್ನು 1 2 3 ಅಂತ ಹೇಳಕ್ಕೆ ಶುರು ಮಾಡಿದ್ರು. ಸೊ ನ್ಯಾಚುರಲ್ ನಂಬರ್ಸ್ ಯಾವುದು? 1 ಹೇಳು, 3 4 5 6 7 8 9 ಆ್ಯಂಡ್ ಸೋ ಆನ್, ಎಲ್ಲ ನ್ಯಾಚುರಲ್ ನಂಬರ್ಸ್ ಅಂತ ಹೇಳಿದ್ರು. ನ್ಯಾಚುರಲ್ ನಂಬರ್ಸ್ ಅದಾದಮೇಲೆ 0 ಬಂತು. 0 ಬಂದರೆ 0 ಬಂದಮೇಲೆ ಆರ್ಯಭಟ್ಟ ಅದನ್ನು ಕಂಡುಹಿಡಿದಿದ್ದು ಆರ್ಯಭಟ್ಟ. 0 ಬಂದಮೇಲೆ ಫುಲ್ ನಂಬರ್ ಕಂಪ್ಲೀಟ್ ಆಗಿದ್ದು. 0 ಇಲ್ಲ ಅಂದಿದ್ರೆ 10 ಬರೆಯೋಕ್ಕಾಗ್ತಿರಲಿಲ್ಲ. ಅತಿ ಚಿಕ್ಕವಾಗಿರೋ ನಂಬರ್ ಬರಿಬೇಕು ಅಂತಂದ್ರೂ, ಅತಿ ದೊಡ್ಡ ನಂಬರ್ಗಳನ್ನ ಬರಿಬೇಕು ಅಂತಂದ್ರೂ 0 ಬೇಕೇ ಬೇಕು. 0 ಬಂದಮೇಲೆ ನಂಬರ್ಸ್ ಏನಾಯಿತು? ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆಗಿರೋ ನಂಬರ್ಸ್ನ ಏನಂತೀವಿ? ಹೋಲ್ ನಂಬರ್ಸ್. ಇದು ಸಂಪೂರ್ಣ ಆಗಿದೆ. ಸೊ 0 ಇಂದ 1 2 3 ಹೇಳು, 4 5 6 7 8 9 ಕಂಟಿನ್ಯೂಸ್. ಎಷ್ಟು ದೊಡ್ಡ ನಂಬರ್ ಸಾಧ್ಯನೋ ಅಷ್ಟು ದೊಡ್ಡ ನಂಬರ್ ತನಕನೂ ಎಲ್ಲ ಹೋಲ್ ನಂಬರ್. 0 ಇಂದ ಕಂಪ್ಲೀಟ್ ಆಯ್ತಾ? ನೆಕ್ಸ್ಟು ಹಾಗೆ ಡಿವೈಡ್ ಮಾಡಿಕೊಂಡು ಕ್ಯಾಟಗರೈಸ್ ಮಾಡ್ಕೊಂಡ್ಬಂದರು. ಆಗ ಈವನ್ ನಂಬರ್ ಅಂತ ಡಿವೈಡ್ ಮಾಡಿದ್ರು. 2 ಇಂದ ಯಾವ್ದು ಬಾಕ್ಸಕ್ಕೆ ಸಾಧ್ಯನೋ ಪ್ರತಿಯೊಂದೂ ಈವನ್ ನಂಬರ್ ಅಂತ ಅನ್ಕೊಂಡು ಹೋದ್ರು. ಹೇಳು, 2 2 4 6 8 10 12. 2 ಇಂದ ಡಿವೈಡ್ ಆಗೋದು ಪ್ರತಿಯೊಂದೂ ಈವನ್ ನಂಬರ್ಸ್ ಅಂತ ಹೇಳ್ಕೊಂಬಂದ್ರು. ಅದಾದಮೇಲೆ ಇನ್ನು ಕ್ಯಾಟಗರೈಸ್ ಮಾಡ್ತಾ 2 ಇಂದ ಯಾರು ಡಿವೈಡ್ ಆಗಲ್ವೋ ಅವನ್ನೆಲ್ಲ ಆಡ್ ನಂಬರ್ಸ್ ಅಂತ ಹೇಳ್ತಾ ಬಂದರು. ಅವೆಲ್ಲ 1 ಇಂದ ಶುರು ಆಗುತ್ತೆ. 1 3 5 7 9 5 7 9 ಈ ಥರ ಡಿವೈಡ್ ಮಾಡ್ಕೊಂಬಂದರು. ನಂಬರ್ಸ್ಗಳು ಕೌಂಟ್ ಮಾಡ್ತಿದ್ರು ಬರಿತಿದ್ರು. ಆಮೇಲೆ 0 ಸೇರ್ಕೊಂತು. ಆಮೇಲೆ ಕೊಟ್ಟು ತೊಗೊಳೋದು ಬಂತು. ಈಗ ನಿನ್ನ ಹತ್ರ 5 ಚಾಕ್ಲೇಟ್ ಇದೆ, ನಾನೊಂದು ಇಸ್ಕೊಂಡ್ಬಿಟ್ರೆ ಒಂದು ಕಮ್ಮಿ ಆಯಿತು. ಕೊಟ್ಟು ತಗೊಳ್ಳೋ ವಿಷಯ ಬಂದಾಗ ಕೊಟ್ಟಾಗ ಪ್ಲಸ್ ಅಂತ, ಈಸ್ಕೊಂಡಾಗ ಮೈನಸ್ ಅಂತ. ನಾನು ನಿನ್ನ ಹತ್ರ ಈಸ್ಕೊಂಡಾಗ ನಿನ್ನ ಹತ್ರ ಖಾಲಿ ಆಗುತ್ತೆ, ಆಗ ಅದನ್ನು ಮೈನಸ್ ಅಂತ. ನಿನ್ನ ಹತ್ರ ಸೇರ್ಕೊಂಡ್ರೆ ಪ್ಲಸ್ ಅಂತ, ಕಮ್ಮಿ ಆದರೆ ಮೈನಸ್ ಅಂತ. ಆಗ ಪ್ಲಸ್ಸು ಮೈನಸ್ಸು ಸೃಷ್ಟಿ ಆಯಿತು. ಪ್ಲಸ್ಸು ಮೈನಸ್ಸು ಸೃಷ್ಟಿ ಆದಾಗ ಇಂಟೀಜರ್ಸ್ ಬಂತು. ಆಗ 0 ಇಂದ ಈ ಕಡೆ 1 2 3 4 ಕಂಟಿನ್ಯೂಸ್, ಈ ಕಡೆ ಎಲ್ಲ ಪ್ಲಸ್ಸು. ನಾವು ಹತ್ರ ಏನಾದ್ರು ಕಮ್ಮಿ ಆಗಿರೋದೆಲ್ಲ ಮೈನಸ್ ಅಂತ ಈ ಥರ ಬರ್ಕೊಂಡೋದ್ರು. ಸೊ ಇದನ್ನು ಪಾಸಿಟಿವ್ ಹೇಳು, ಪಾಸಿಟಿವ್ ಇಂಟೀಜರ್ಸ್ ಅಂತ ಕರೆದ್ರು. ಮೈನಸ್ ಏನಿರೋದನ್ನೆಲ್ಲ ನೆಗೆಟಿವ್ ಇಂಟೀಜರ್ಸ್ ಅಂತ ಕರೆದ್ರು. ಸ್ಪೆಲ್ಲಿಂಗ್ ಹೇಳು. NEGETIVE ನೆಗೆಟಿವ್ ಇಂಟೀಜರ್ಸ್ ಅಂತ ಕರೆದ್ರು. ಇನ್ನ ಕಂಪ್ಲೀಟ್ ಆಗಿಲ್ಲ ನಂಬರ್ ಸಿಸ್ಟಮ್. ಮತ್ತೇನೋ ಕ್ಯಾಟಗರೈಸ್ ಮಾಡ್ಕೊಂಡು ಹೋದ್ರು. ಯಾವ್ಯಾವುದು ಪ್ರೈಮ್ ನಂಬರ್ಸ್ ಅಂದರೆ ಏನು, ಅದರಿಂದ ಈಗ 5 ಅದರಿಂದ ಮತ್ತು 1 ಇಂದ ಡಿವೈಡ್ ಆಗೋದನ್ನು ಮಾತ್ರ ಪ್ರೈಮ್ ನಂಬರ್ಸ್ ಅಂದ್ಕೊಂಡು ಹೋದ್ರು. ಯಾವ್ಯಾವುದು? ಫಾರ್ ಎಕ್ಸಾಂಪಲು 7 3 2 3 5 7 11 13. ಏನಂದರೆ ಪ್ರೈಮ್ ನಂಬರ್ಸ್ ಏನಂತೆ? ತನ್ನಿಂದ ಮತ್ತು 1 ಇಂದ ಡಿವೈಡ್ ಆಗೋದನ್ನ ಪ್ರೈಮ್ ನಂಬರ್ಸ್ ಅನ್ಕೊಂಬಂದ್ರು. ಏನು ಪ್ರೈಮ್ ನಂಬರ್ಸ್ ಅಂದರೆ? ಅದೇ ನಂಬರಿಂದ ಮತ್ತೆ 1 ಇಂದ ಮಾತ್ರ ಡಿವೈಡ್ ಆಗೋ ನಂಬರ್ಸ್ನ ಪ್ರೈಮ್ ನಂಬರ್ಸ್ ಅಂತ. ಅದೇ ನಂಬರಿಂದ ಮತ್ತೆ 1 ಇಂದ ಮತ್ತೆ ಬೇರೆ ನಂಬರಿಂದ ಡಿವೈಡ್ ಆಗೋದನ್ನ ಏನಂತ ಹೆಸರು ಕೊಟ್ಟರು? ಕಾಂಪೋಸಿಟ್ ನಂಬರ್ ಅಂತ ಹೆಸರು ಕೊಟ್ಟರು. ಫಾರ್ ಎಕ್ಸಾಂಪಲ್ 4 6 8 9 10 12. ಈಗ ನೋಡು 6 ತಗೋ. 6 ಯಾವ್ದ್ರಿಂದ ಡಿವೈಡ್ ಆಗುತ್ತೆ? 2 3 6 1s 6 2 3s 6 3 2s 3 2s. ಅದರಿಂದ ಮತ್ತೆ ಬೇರೆ ನಂಬರ್ಗಳಿಂದ ಡಿವೈಡ್ ಆಗೋದನ್ನ ಏನಂತ ಹೆಸರು ಕೊಟ್ಟರು? ಕಾಂಪೋಸಿಟ್ ನಂಬರ್ ಅಂತ ಹೆಸರು ಕೊಟ್ಟರು. ಇದಾದ್ಮೇಲೆ ಇನ್ನು 3 ಡಿವೈಡ್ ಆಗಿದೆ. 3 ವಿಂಗಡಿಸ್ಕೊಂಡಿದ್ದಾರೆ. ರ್ಯಾಷನಲ್ ನಂಬರ್ಸು, ಇರ್ಯಾಷನಲ್ ನಂಬರ್ಸ್, ರಿಯಲ್ ನಂಬರ್ಸ್ ಅಂತ. ರ್ಯಾಷನಲ್ ನಂಬರ್ಸ್ನ ಏನಂತ ಹೆಸರು ಕೊಟ್ಟಿದ್ದಾರೆ? ಯಾವುದು P
ಡಿವೈಡೆಡ್ ಬೈ ಕ್ಯೂ ಫಾರ್ಮಲ್ಲಿ ಇರುತ್ತೋ ಅದೆಲ್ಲ ರ್ಯಾಷನಲ್ ನಂಬರ್ಸ್ ಅಂತ ಹೆಸರು ಕೊಟ್ಟರು. ಪಿ ಡಿವೈಡೆಡ್ ಬೈ ಕ್ಯೂ ಫಾರ್ಮಲ್ಲಿ ಹೇಳಿದ್ರೆ ಆದರೆ ಒಂದು ಕಂಡೀಷನು ಏನು ಏನು ಕ್ಯೂ ಝೀರೋ ಆಗಿರಬಾರ್ದು, ಡಿನಾಮಿನೇಟರು ಝೀರೋ ಆಗಿರಬಾರ್ದು, ಝೀರೋ ಆಗಿರಬಾರ್ದು, ಡಿನಾಮಿನೇಟರ್ ಝೀರೋ ಆಗಿರಬಾರ್ದು ಆ ಕಂಡೀಷನ್ನು. ಮತ್ತು ಬೇಕಾದ್ರೆ ನ್ಯೂಮರೇಟರ್ ಝೀರೋ ಆಗಿರ್ಬಾರ್ದು. ಫಾರ್ ಎಕ್ಸಾಂಪಲ್ 0/4 ಓಕೆ, ಅದೇ 4/0 ಇದ್ರೆ ಆಗಲ್ಲ. ಓಕೆ, ಇದು ರ್ಯಾಷನಲ್ ನಂಬರ್ಸು. ಪಿ ಬೈ ಕ್ಯೂ ಫಾರ್ಮಲ್ಲಿ ಯಾವುದೇ ಇದ್ರೂ ಅದನ್ನು ರ್ಯಾಷನಲ್ ನಂಬರ್ಸ್ ಅಂತ ಹೇಳಿದ್ರು. ಅದನ್ನೇ ಈ ರ್ಯಾಷನಲ್ ನಂಬರ್ಸ್ನ 2 ಥರ ಡಿವೈಡ್ ಮಾಡಿದ್ರು. ಟರ್ಮಿನೇಟ್ಸ್ ಆಫ್ಟರ್ ಅ ಡೆಫಿನೆಟ್ ಡೆಸಿಮಲ್ ಪಾಯಿಂಟ್. ಈಗ 25 ಡಿವೈಡೆಡ್ ಬೈ 4 ಅಂತ ತಗೊಳ್ಳೋಣ. ಇದೇನು ಡೆಸಿಮಲ್ ಬರುತ್ತೆ? 6.25ಗೆ ಸ್ಟಾಪ್ ಆಗುತ್ತೆ. ಇದು ಕಂಟಿನ್ಯೂಸ್, ಆ ಕಂಟಿನ್ಯೂಟಿ ಇರಲ್ಲ ಇದರಲ್ಲಿ. ಇದನ್ನೇನಂತಾರೆ? ಟರ್ಮಿನೇಟ್ ಹೇಳು. ಆಫ್ಟರ್ ಅ ಡೆಫಿನೆಟ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್, ಒಂದು ಪರ್ಟಿಕ್ಯುಲರ್ ಪಾಯಿಂಟ್ಗೆ ಸ್ಟಾಪ್ ಆಗುತ್ತೆ. ನಾನ್ ಟರ್ಮಿನೇಟಿಂಗ್ ಬಟ್ ರಿಪೀಟಿಂಗ್. ಆದರೆ ಇದು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲಿ 10 ಡಿವೈಡೆಡ್ ಬೈ 3 ಅಂತ ತಗೊಂಡ್ರೆ ಇದನ್ನು ಡಿವೈಡ್ ಮಾಡಿದಾಗ ಏನು ಬರುತ್ತೆ? 3.3.333. ಇದು ಎಷ್ಟಾದ್ರೂ ಮುಂದಕ್ಕೆ ಹೋಗ್ತಾನೆ ಇರುತ್ತೆ. ಅದನ್ನೇನಂತ ಹೆಸರು ಕೊಟ್ಟರು? ನಾನ್ ಟರ್ಮಿನೇಟಿಂಗ್ ಬಟ್ ರಿಪೀಟಿಂಗ್. ರಿಪೀಟ್ ಆಗ್ತಾ ಇದೆ, ರಿಪೀಟ್ ಆಗದೆ ಇರೋದನ್ನು ಇದನ್ನ ಎರಡನ್ನೂ ರ್ಯಾಷನಲ್ ನಂಬರ್ಸ್ ಅಂತಾನೆ ಕರೀತಾರೆ. ಓಕೆನಾ? ಎರಡು ಯಾವ ಫಾರ್ಮಲ್ಲಿದೆ? ರ್ಯಾಷನಲ್ ನಂಬರ್. ಪಿ ಬೈ ಕ್ಯೂ ಫಾರ್ಮಲ್ಲಿ ಇರೋದನ್ನ ರ್ಯಾಷನಲ್ ನಂಬರ್ಸ್ ಅಂತ ಹೇಳಿದ್ರು. ಈಗ ಈ ರ್ಯಾಷನಲ್ ನಂಬರ್ಸ್ ಅಂದರೆ ಏನು? ಇದು ಆಗಿರಬಾರ್ದು, ಇದು ಆಗಿರಬಾರ್ದು ಅಂಥ ಫಾರ್ಮ್ಗಳು ಯಾವುದು? ಪಿ ಬೈ ಕ್ಯೂ ಫಾರ್ಮಲ್ಲಿ ಇರಬಾರ್ದು. ಈ ಕಡೆ ಅದು ನಾನ್ ಟರ್ಮಿನೇಟಿಂಗ್, ನಾನ್ ರಿಪೀಟಿಂಗ್ ಅಂಥದ್ದು ಯಾವುದು? ಪೈ ಹೇಳು. √3, √5, √7 ಇದನ್ನೆಲ್ಲ ಏನಂತ ಹೆಸರು ಕೊಟ್ಟರು? ಇರ್ಯಾಷನಲ್ ನಂಬರ್ಸ್ ಅಂತ ಹೆಸರು ಕೊಟ್ಟರು. ಈಗ ರಿಯಲ್ ನಂಬರ್ ಅಂದ್ರೆ ಏನು? ಚಾಪ್ಟರ್ ಹೆಸರೇನು? ರಿಯಲ್ ನಂಬರ್ಸ್. ಈಗ ರಿಯಲ್ ನಂಬರ್ ಅಂದ್ರೆ ಏನು? ರಿಯಲ್ ನಂಬರ್ ಅಂತ ಅಂದ್ರೆ ರ್ಯಾಷನಲ್ ನಂಬರ್ ಪ್ಲಸ್ ಇರ್ಯಾಷನಲ್ ನಂಬರ್ನ ರಿಯಲ್ ನಂಬರ್ ಅಂತಾರೆ. ರಿಯಲ್ ನಂಬರ್. ಸೊ ರ್ಯಾಷನಲ್ ಪ್ಲಸ್ ಇರ್ಯಾಷನಲ್ನ ರ್ಯಾಷನಲ್ ನಂಬರ್ಗಳು ಯಾವುದು? ಇಷ್ಟೊತ್ತು ನಾವೇನೇನು ಓದಿದ್ವೋ ಅದೆಲ್ಲ ರ್ಯಾಷನಲ್ಲೇ. ಫಾರ್ ಎಕ್ಸಾಂಪಲ್ ಮೊದಲನೇದಿಂದ ಹೇಳ್ಕೊಂಡು ಹೋಗು. ನ್ಯಾಚುರಲ್ ನಂಬರ್, ಹೋಲ್ ನಂಬರ್, ಈವನ್ ನಂಬರ್, ಆಡ್ ನಂಬರ್, ಪ್ರೈಮ್ ನಂಬರ್. ಇಂಟಿಜರ್ಸ್ ಬಿಟ್ಟು ಅನಿಸ್ತಿಲ್ವಾ? ಇಂಟಿಜರ್ಸ್ GERS ಇಂಟಿಜರ್ಸ್ ಎರಡೂ ಪ್ಲಸ್ ಆ್ಯಂಡ್ ಮೈನಸ್. ಪಾಸಿಟಿವ್ ಇಂಟಿಜರ್ಸ್, ನೆಗೆಟಿವ್ ಇಂಟಿಜರ್ಸ್. ಆಮೇಲೆ ಪ್ರೈಮ್ ನಂಬರ್, ಆಮೇಲೆ ಕಾಂಪೋಸಿಟ್ ನಂಬರ್. ಇದಿಷ್ಟು ಏನು? ರ್ಯಾಷನಲ್ ನಂಬರ್. ಇರ್ಯಾಷನಲ್ ಯಾವುದು? ಪೈ ಹೇಳು. √2, √3 ಇದೆಲ್ಲ ಇದು ಸೇರಿದ್ರೆ ರಿಯಲ್ ನಂಬರ್. ಅಲ್ಲಿಗೆ ಇದಿಷ್ಟೊತ್ತು ಓದಿದ್ವಲ್ಲ ಅದಷ್ಟು ಏನು ಕಾನ್ಸೆಪ್ಟ್ ಗೊತ್ತಾಯ್ತಾ? ಕಂಪ್ಲೀಟ್ ಏನೇನಿದೆ ಎಲ್ಲ ರ್ಯಾಷನಲ್ ಇರ್ಯಾಷನಲ್ ಇಷ್ಟೊತ್ತು ಓದಿದ್ದು. ನ್ಯಾಚುರಲ್, ಹೋಲು, ಈವನ್, ಆಡ್, ಇಂಟೀಜರ್, ಪ್ರೈಮ್, ಏನು ಕಾಂಪೋಸಿಟ್ ನಂಬರ್ ಎಲ್ಲಾನು ರ್ಯಾಷನಲ್ ನಂಬರು. ರ್ಯಾಷನಲ್ ನಂಬರ್ ಇರ್ಯಾಷನಲ್ ನಂಬರ್ ಎರಡು ಸೇರಿದ್ರೆ ರಿಯಲ್ ನಂಬರ್. ಅಲ್ಲಿಗೆ ಇಡೀ ರಿಯಲ್ ನಂಬರ್ ಅಂದರೆ ಇದಿಷ್ಟು. ಅರ್ಥ ಆಯ್ತಾ? ಯೂಕ್ಲಿಡ್ಸ್ ಡಿವಿಷನ್ ಆಲ್ಗಾರಿದಮ್. ಮಕ್ಕಳೇ, ಇವತ್ತು ನಾನು ಹೇಳ್ಕೊಡ್ತಿರೋದೇನು? ಯೂಕ್ಲಿಡ್ಸ್ ಡಿವಿಷನ್ ಆಲ್ಗಾರಿದಮ್. ಆಲ್ಗಾರಿದಮ್ ಅಂದರೆ ತುಂಬ ಸಿಂಪಲ್. ಇಲ್ಲಿಂದ ಹೇಳ್ಕೊಂಡು ಹೋಗೋಣ. ಫಸ್ಟ್ ಆಲ್ಗಾರಿದಮ್ ಅಂದರೆ ಏನಂತ ಹೇಳ್ತೀನಿ, ಆಮೇಲೆ ಡಿವಿಷನ್ ಅಂದರೆ ಏನು, ಆಮೇಲೆ ಯೂಕ್ಲಿಡ್ಸ್ಗೆ ಬರೋಣ. ಆಲ್ಗಾರಿದಮ್ ಅಂದರೆ ಏನು? ಆಲ್ಗಾರಿದಮ್ ಅಂದರೆ ಆಲ್ರೆಡಿ ಮೊದಲೇ ಸ್ಟೆಪ್ ಬೈ ಸ್ಟೆಪ್ಪು. ಈ ಫಸ್ಟ್ ಸ್ಟೆಪ್ಪು, ಅದಾದಮೇಲೆ ಎರಡನೇ ಸ್ಟೆಪ್ಪು, ಅದಾದಮೇಲೆ ಮೂರನೇ ಸ್ಟೆಪ್ಪು. ಇದೇ ಸ್ಟೆಪ್ ಬೈ ಸ್ಟೆಪ್ಪೇ ಮಾಡಬೇಕು. ಈಗ ನೀರು ಕುಡಿ ಒಂದು ಗ್ಲಾಸು ಅಂತ ಅಂದ್ಕೊಳ್ಳೋಣ. ಮೊದಲು ಗ್ಲಾಸ್ ಎತ್ಕೋಬೇಕು, ಗ್ಲಾಸ್ನ ವಾಶ್ ಮಾಡ್ಕೋಬೇಕು, ಗ್ಲಾಸ್ನ ಫಿಲ್ ಮಾಡಿಕೊಂಡು
4ನೇ ಸ್ಟೆಪ್ಪು ಕುತ್ಕೊಂಡೇ ಕುಡಿ ಅಂತ ನಾನೇನಾದ್ರು ಹೇಳಿದರೆ ಕುತ್ಕೊಂಡೇ ಕುಡಿಬೇಕು. ಇದು ಸ್ಟೆಪ್ ಬೈ ಸ್ಟೆಪ್ ನಾವು ಹೀಗೆ ಹೇಳ್ತೀವಿ. ಜಸ್ಟ್ ಒಂದು ಎಕ್ಸಾಂಪಲ್ಲು. ಸ್ಟೆಪ್ ಬೈ ಸ್ಟೆಪ್ ಈ ಥರ ನೀರು ಕುಡಿ ಅಂತ ಆಲ್ರೆಡಿ ಹೇಳಿದರೆ ಅದು ಅದೇ ರೀತಿ ಮಾಡಬೇಕು. ಅದನ್ನೇನಂತಾರೆ? ಆಲ್ಗಾರಿದಮ್. ಸೊ ಆಲ್ಗಾರಿದಮ್ ಅಂದರೆ ಮೊದಲೇ ಹೇಳಿಟ್ಟಿರೋ ಸ್ಟೆಪ್ಸು. ಇದು ನೀರು ಕುಡಿಯೋದು ಮೊದಲೇ ಹೇಳಿಟ್ಟಿರೋ ಸ್ಟೆಪ್ಸ್ ಅಲ್ಲ, ಬೇರೆ ಅದರ ಮೊದಲೇ ಫಿಕ್ಸ್ ಆಗಿರೋ ಸ್ಟೆಪ್ಸು. ಫಾರ್ ಎಕ್ಸಾಂಪಲ್, ಈಗ ಒಂದು ಡಿವಿಷನ್ ತಗೊಳ್ಳೋಣ. 2, 7 ಇದನ್ನ ಹೆಂಗೆ ಕೊಟ್ಟಿರ್ತಾರೆ ಅಂದರೆ 2 ಡಿವೈಡ್ 7 ವಾಟ್ ಅಂತ ಹಿಂಗೆ ಕೊಟ್ಟಿರ್ತಾರೆ. ಇದನ್ನ ಮೊದಲು ಏನು ಮಾಡಬೇಕು? ದೊಡ್ಡದನ್ನ ಒಳಗಡೆ ಬರ್ಕೊಂಡು ಚಿಕ್ಕದನ್ನ ಆಚೆ ಬರ್ಕೊಂಡು 2 1s ಟೇಬಲ್ಸ್ನ ಸೈಡಲ್ಲಿ ಬರ್ಕೊಂಡು ಈ 7 ಇದೆಯಾ ಅಂತ ಹುಡುಕ್ಬೇಕು. ಇಲ್ಲ ಅಂದರೆ ಇದಕ್ಕಿಂತ ಚಿಕ್ಕದು ಯಾವುದಿದೆ ಅನ್ನೋದು ನಾವು ಹುಡುಕಿ 2 3s 6 ಹುಡುಕಿ ಅದನ್ನು ಬಾಕ್ಸ್ ಮಾಡಿ ಇದನ್ನ 2 3s 6 ಅಂತ ಬರೆದು ಮೈನಸ್ ಅಂತ ತಗೊಂಡು ಇದನ್ನ ಮೈನಸ್ ಮಾಡಿದಾಗ 1 ಬರುತ್ತೆ. ಆಮೇಲೆ ಇದನ್ನ ರಿಮೈಂಡರ್ ಅಂತ ಕರಿತೀವಿ. ಇದು ಏನು ಆಲ್ರೆಡಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಾಗಿದೆ. ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಇದೇ ಸ್ಟೆಪ್ಸಲ್ಲಿ ಮಾಡಿಸೋದು. ಇದೇ ಸ್ಟೆಪ್ನ ಒಂದಾದ್ಮೇಲೆ ಒಂದು ಹೀಗೆ ಮಾಡಬೇಕು ಅಂತ ಮೊದಲೇ ಹೇಳಾಗಿರೋದನ್ನ ಏನಂತಾರೆ? ಆಲ್ಗಾರಿದಮ್ ಅಂತಾರೆ. ಎಷ್ಟು ಈಸಿ ಅಲ್ವಾ ಆಲ್ಗಾರಿದಮ್? ಡಿವಿಷನ್ಗೆ ಬರೋಣ. ಡಿವಿಷನ್ ಅಂದರೆ ಏನು? ಡಿವಿಷನ್ ಅಂದರೆ ಏನಿಲ್ಲ, ಡಿವೈಡ್ ಮಾಡೋದು. ಏನು? ಡಿವೈಡ್ ಮಾಡೋದು. 6 ಡಿವೈಡ್ ಬೈ 2 ಅಂದರೆ ಡಿವೈಡ್ ಮಾಡೋದು, ಭಾಗ ಮಾಡೋದು ಅಷ್ಟೇ. ಈಗ ಒಂದು ಆ್ಯಪಲ್ ಇರುತ್ತೆ. ಆ್ಯಪಲ್ ಓಕೆ. ಇದನ್ನ 4 ಭಾಗ ಡಿವೈಡ್ ಮಾಡು ಅಂದರೆ ಇದು ಆರೆಂಜು. 2 ಭಾಗ ಅಂದರೆ ಇದು. ಇದನ್ನ ಡಿವೈಡ್ ಅಂತಾರೆ. ಏನೀಗ ಡಿವಿಷನ್ ಆಲ್ಗಾರಿದಮ್ ಅಂದರೆ ಡಿವೈಡ್ ಮಾಡೋ ಆಲ್ಗಾರಿದಮ್. ಮೊದಲೇ ರೆಡಿ ಇರೋ ಸ್ಟೆಪ್ಸು ಡಿವೈಡ್ ಮಾಡೋ ಆಲ್ಗಾರಿದಮ್. ಇನ್ನು ಬರೋಣ, ಯೂಕ್ಲಿಡ್ಸ್ ಅಂದರೆ ಏನಲ್ಲಿಗೆ? ಯೂಕ್ಲಿಡ್ಸ್ ಅಂದರೆ ಏನೂ ಇಲ್ಲ, ಈ ಡಿವೈಡ್ ಮಾಡೋದು ಇದ್ದೇ ಥರ ಸ್ಟೆಪ್ಸಲ್ಲಿ ಡಿವೈಡ್ ಮಾಡೋದು ಅಂತ ಹೇಳ್ಕೊಟ್ಟಿದಾರಲ್ವಾ, ಅವ್ರ ಹೆಸರೇ ಯೂಕ್ಲಿಡ್ಸ್. ಅವ್ರ ನೆನಪಿಗೋಸ್ಕರ ಅವ್ರು ಕಂಡುಹಿಡ್ದಿರೋದಕ್ಕೆ ಯೂಕ್ಲಿಡ್ಸ್ ಅಂತ ಹೆಸರು ಕೊಡ್ತಾರೆ. ಅವ್ರನ್ನ ಏನಂತ ಕರೀತಾರೆ? ಯೂಕ್ಲಿಡ್ಸ್. ಫಾದರ್ ಆಫ್ ಜಾಮೆಟ್ರಿ ಅಂತಾನೂ ಕರೀತಾರೆ ಅವ್ರನ್ನ. ಅವರು ಏನು ಕಂಡುಹಿಡಿದಿದ್ದಾರೆ? ಡಿವಿಷನ್ ಆಲ್ಗಾರಿದಮ್. ಯೂಕ್ಲಿಡ್ಸ್ ಅವರು ಡಿವೈಡ್ ಇಂತಿದ್ದೇ ಸ್ಟೆಪ್ಸಲ್ಲಿ ಡಿವೈಡ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಅದನ್ನು ಯೂಕ್ಲಿಡ್ಸ್ ಡಿವಿಷನ್ ಆಲ್ಗಾರಿದಮ್ ಅಂತ ಕರೀತಾರೆ. ಅರ್ಥ ಆಯ್ತಾ ಮಕ್ಕಳೇ? ಈಸಿ ಇದೆಯಾ? 10th ಈಸಿ ಇದೆಯಾ? ಇವಾಗ ಇವರು ಹೇಳ್ಕೊಟ್ಟಿರೋದು ಯೂಕ್ಲಿಡ್ಸ್ ಅವರು HCF ಡಿವಿಷನ್ ಮೆಥಡಲ್ಲಿ HCFನ ಹೇಗೆ ಕಂಡುಹಿಡಿಯೋದು ಅಂತ ಹೇಳ್ಕೊಟ್ಟಿದ್ದಾರೆ. ಹೇಳ್ಕೊಟ್ಟಿರೋದೇನು? HCF. ಈಗ ಯೂಕ್ಲಿಡ್ಸ್ ಡಿವಿಷನ್ ಆಲ್ಗಾರಿದಮ್ ಅರ್ಥ ಆಯ್ತಾ? ಏನು ಹಾಗಂದ್ರೆ ಏನು? ಹಾಗಂದ್ರೆ ಯೂಕ್ಲಿಡ್ಸ್ ಅವರು ಡಿವಿಷನ್ ಮಾಡೋ ಸ್ಟೆಪ್ ಬೈ ಸ್ಟೆಪ್ ಮೆಥಡ್ನ ಹೇಳ್ಕೊಡ್ತಾರೆ. ಅದನ್ನ ಯೂಕ್ಲಿಡ್ಸ್ ಡಿವಿಷನ್ ಮೆಥಡ್ ಅಂತಾರೆ. ಈಗ ಇನ್ನೊಂದಕ್ಕೆ ಬರೋಣ. ಲೇಮಾ. ಇದನ್ನ ನೀನು ಕೇಳಿದೀಯಾ? 9th ಅಲ್ಲಿ ಬಂದಿತ್ತಾ? ಲೇಮಾ ಏನಂತಾರೆ? ಲೆಮಾ. ಲೆಮಾ ಅಂದ್ರೆ ಏನು? ಲೆಮಾ ಅಂದ್ರೆ ಏನು ಗೊತ್ತಾ? ಮೊದಲೇ ಒಂದು ಸ್ಟೇಟ್ಮೆಂಟ್ ಇರುತ್ತೆ. ಆ ಸ್ಟೇಟ್ಮೆಂಟ್ ಪ್ರೂವ್ ಮಾಡಾಗಿದೆ. ಆ ಪ್ರೂವ್ ಮಾಡಿರೋ ಸ್ಟೇಟ್ಮೆಂಟ್ನ ತಗೊಂಡು ಇನ್ನೊಂದು ಸ್ಟೇಟ್ಮೆಂಟ್ನ ರೆಡಿ ಮಾಡಿದ್ರೆ ಅದನ್ನೇನಂತಾರೆ? ಲೆಮಾ ಅಂತ ಕರೀತಾರೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಸನ್ ತಗೊಳ್ಳೋಣ. ಸನ್ ಯಾವ ಕಡೆ ಹುಟ್ಟುತ್ತೆ? ಈಸ್ಟ್ ಹುಟ್ಟುತ್ತೆ. ಈಸ್ಟಲ್ಲಿ ಸನ್ ಹುಟ್ಟುತ್ತೆ ಅನ್ನೋದು ಮೊದಲೇ ಆಲ್ರೆಡಿ ಪ್ರೂವ್ ಆಗಿರೋ ಸ್ಟೇಟ್ಮೆಂಟು. ಇದು ಮುಳುಗುವಾಗ ವೆಸ್ಟಲ್ಲಿ ಮುಳುಗುತ್ತೆ ಅಂತ ಸೆಕೆಂಡ್ ಸ್ಟೇಟ್ಮೆಂಟಲ್ಲಿ ಪ್ರೂವ್ ಮಾಡಿದ್ರೆ ಅದನ್ನೇ
ಲೆಮಾ ಅನ್ನೋದು, ಲೇಮಾ ಅನ್ನೋದು. ಕರೆಕ್ಟ್. ಹಾಂ. ಈಗ ಲೇಮಾ ಅನ್ನೋದು ಹೊಸ ವರ್ಡ್ ತಿಳ್ಕೊಂಡಂಗಾಯ್ತು. ಏನು ಲೇಮಾ ಅಂದ್ರೆ? ಲೆಮಾ ಅಂದರೆ ಆಲ್ರೆಡಿ ಪ್ರೂವ್ ಮಾಡಿರೋ ಸ್ಟೇಟ್ಮೆಂಟು ಯೂಸ್ ಮಾಡಿಕೊಂಡು ಮತ್ತೊಂದು ಸ್ಟೇಟ್ಮೆಂಟ್ನ ಪ್ರೂವ್ ಮಾಡೋದು, ಅದನ್ನ ಲೇಮಾ ಅಂತಾರೆ. ಆಯ್ತಾ? ಇಲ್ಲಿ ಇನ್ನೂ ಒಂದು ಸ್ವಲ್ಪ ತಿಳ್ಕೊಳ್ಳೋಂಥದ್ದಿದೆ. ಇದಿಷ್ಟಕ್ಕೆ ಇದು ಮುಗಿಯೋದಿಲ್ಲ. ಈಗ ಇಲ್ಲಿ ಡಿವಿಷನ್ ತಗೊಂಡ್ವಿ. 7ನ 2 ಇಂದ ಡಿವೈಡ್ ಮಾಡಿದಾಗ ಈ ಆನ್ಸರ್ ಬಂತು. ಇದನ್ನು ತಗೊಳ್ಳೋಣ. ಈ 2 ಅಂದರೆ ಏನು, ಈ 1 ಅಂದರೆ ಏನು, ಈ 3 ಯಾವುದು, 7 ಯಾವುದು ಹೇಳ್ಕೊಂಡು ಹೋಗೋಣ. ಈ 2 ಅಂದರೆ ಏನು? ಡಿವೈಸರ್. ಹೇಳು. DEVISOR. DEVISOR. ಡಿವೈಸರ್. ಡಿವೈಸರ್ ಅಂದರೆ ಈ 7ನ 2 ಇಂದ ಡಿವೈಡ್ ಮಾಡ್ತೀವಲ್ಲ ಅದನ್ನ ಡಿವೈಸರ್ ಅಂತೀವಿ. ಇದು ಒಳಗಡೆ ಕೂತಿರೋದನ್ನ, ಈ ಮನೆ ಒಳಗಡೆ ಕೂತಿರೋದನ್ನ ಏನಂತೀವಿ? ಡಿವಿಡೆಂಟ್. ಡಿವಿಡೆಂಟ್ ಅಂತೀವಿ. ಹೇಳು, ಸ್ಪೆಲ್ಲಿಂಗ್ ಹೇಳು. DIVIDENT. ಡಿವಿಡೆಂಟ್ ಅಂತ ಕರಿತೀವಿ. ಈಗ ಆಚೆ ಎಷ್ಟು ಸಲ ಡಿವೈಡ್ ಆಗಿದೆ ಅಂತ ಹೇಳ್ತೀವಲ್ಲ ಅದನ್ನೇನಂತೀವಿ? ಕೋಶಂಟ್. ಕೋಶಂಟ್ ಅಂತೀವಿ. ಹೇಳು ಕೋಶಂಟ್. QUOTIENT. ಕೋಶಂಟ್ ಅಂತೀವಿ. ಕೊನೆಯಲ್ಲಿ ಉಳ್ಕೊಳ್ಳುತ್ತಲ್ಲ ಅದನ್ನ ರಿಮೈಂಡರ್. REMAINDER. ರಿಮೈಂಡರ್ ಅಂತ ಕರಿತೀವಿ. ಇದರಲ್ಲಿ ಇನ್ನೂ ಒಂದು ಇಂಪಾರ್ಟೆಂಟ್ ಇದೆ. ಸಮ್ಮಲ್ಲಿ ಮಾಡುವಾಗ ಇದು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಈ ರಿಮೈಂಡರ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಈ ರಿಮೈಂಡರು ಇಲ್ಲಿ ಬರೋಣ. ರಿಮೈಂಡರ್. ಓಕೆ. ಈ ರಿಮೈಂಡರ್ ಯಾವಾಗ್ಲೂ ಡಿವೈಸರ್ಗಿಂತ ಚಿಕ್ಕದಾಗೇ ಇರುತ್ತೆ. ಡಿವೈಸರ್ಗಿಂತ ಚಿಕ್ಕದಾಗೇ ಇರುತ್ತೆ. ಮತ್ತೆ ರಿಮೈಂಡರ್ ಯಾವಾಗ್ಲೂ 0ಕ್ಕಿಂತ ಕಮ್ಮಿ ಇರುತ್ತೆ ಅಥವಾ ಈಕ್ವಲ್ ಇರುತ್ತೆ. ರಿಮೈಂಡರ್ ಆನ್ಸರ್ ಏನು ಬರುತ್ತೆ? ಯಾವಾಗಲೂ ಇಲ್ಲ 1 ಇರುತ್ತೆ, ಇಲ್ಲಿ ಇದಕ್ಕಿಂತ ಅಂತೂ ಕಮ್ಮಿ ಇರುತ್ತೆ, ಇಲ್ಲಿ ಅದರ್ವೈಸ್ 0ನೇ ಇರೋದು. ಅದನ್ನೇ ಇಲ್ಲಿ ಬರ್ದಿರೋದು. ಇದು ಇಂಪಾರ್ಟೆಂಟು. ಸೊ ಯೂಕ್ಲಿಡ್ಸ್ ಡಿವಿಷನ್ ಆಲ್ಗಾರಿದಮ್ ತಿಳ್ಕೊಂಡಾಗಿದೆ. ಈಗ ಇದು ಫಸ್ಟ್ ಎಕ್ಸಸೈಸ್ 1.1 ಅಲ್ಲಿ ಇದೆಲ್ಲ ಯೂಸ್ ಆಗುತ್ತೆ. 9 ಈಗ ಯಾವ್ದು ಬರೋಣ? HCF. ಯೂಕ್ಲಿಡ್ಸ್ ಡಿವಿಷನ್ ಫಾರ್ HCF. ಯೂಕ್ಲಿಡ್ಸ್ ಅವ್ರು ನಮಗೆ ಏನು ಹೇಳ್ಕೊಟ್ಟಿದ್ರು? ಡಿವಿಷನ್ ಮೆಥಡು HCF ಕಂಡುಹಿಡಿಯೋಕ್ಕೆ ಹೇಳ್ಕೊಟ್ಟಿದ್ರಲ್ಲ. ಈಗ ಅದಕ್ಕೆ ಬರೋಣ. ಈಗ ಮೊದಲಾಗಿ ಇದನ್ನು ತಗೋಬೇಕು ಅನ್ನೋದಾದ್ರೆ ಮೊದಲು ಏನು ತಿಳ್ಕೊಬೇಕೀಗ? HCF ಅಂದ್ರೆ ಏನು? HCF ಅಂದ್ರೆ 9th ಸ್ಟ್ಯಾಂಡರ್ಡ್ ಬಂದಿತ್ತಾ? ಏನು? ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. HCF ಅಂದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಆಯ್ತು. ಈಗ ಲಾಸ್ಟ್ ಇಂದ ತಗೊಂಡು ಹೋಗೋಣ. ಫ್ಯಾಕ್ಟರ್ ಅಂದ್ರೆ ಏನು ಮೊದಲು ತಿಳ್ಕೊಳ್ಳೋಣ, ಆಮೇಲೆ ಕಾಮನ್, ಆಮೇಲೆ ಹೈಯೆಸ್ಟ್ ಹೇಳೋಣ. ಇವಾಗ ಏನು ಹೇಳ್ತೀನಿ ಅಂದರೆ ಫ್ಯಾಕ್ಟರ್ ಅಂದರೆ ಏನು? ಈಗ ಒಂದು ಎಕ್ಸಾಂಪಲ್ ತಗೊಂಡು ಹೇಳ್ತೀನಿ. 8 ಮತ್ತು 12 ಫ್ಯಾಕ್ಟರ್ ತಗೊಳ್ಳೋಣ. ಮೊದಲು ಫ್ಯಾಕ್ಟರ್ ಕಂಡುಹಿಡಿಯೋದು ಗೊತ್ತಾಗಬೇಕು. 8 ಮತ್ತು 12 ಕ್ವೆಶ್ಚನ್. ಇದ್ರದ್ದು HCF ನಾವು ತೆಗಿಬೇಕೀಗ. ಇದ್ರದ್ದು ಫ್ಯಾಕ್ಟರ್ ತೆಗಿತಿದ್ದೀವಿ ಈಗ ನಾವು. ಓಕೆ. 8 ಕಂಪ್ಲೀಟ್ ಆಗಿ ಡಿವೈಡ್ ಆಗೋ ನಂಬರ್ಗಳು ಯಾವುದು? 1 2 2 3 4 8. ಇದಿಷ್ಟು 8ನ ಕಂಪ್ಲೀಟ್ ಆಗಿ ಡಿವೈಡ್ ಮಾಡುತ್ತೆ. ಅದೇ ರೀತಿ 12ಗೂ ಹೇಳಬೇಕೀಗ. 1 2 3 4 6 8 12. ಈ 12 ಫ್ಯಾಕ್ಟರ್ಸ್ ಯಾವುದು? 1 2 3 4 6 12. 8 ಫ್ಯಾಕ್ಟರ್ಸ್ ಇದು. ಫ್ಯಾಕ್ಟರ್ಸ್ ಗೊತ್ತಾಯ್ತಾ? ಇದು ನೆಕ್ಸ್ಟ್ ಏನು? ಕಾಮನ್ ಯಾವುದು ನೋಡೋಣ. ಕಾಮನ್ ಯಾವುದು ಸರ್ಕಲ್ ಮಾಡ್ಲಾ? ಆಮೇಲೆ 2 ಆಮೇಲೆ 4. ಓಕೆ. ಕಾಮನ್ ಹುಡ್ಕಾಯ್ತು. ಈಗ ನೆಕ್ಸ್ಟ್ ಏನು? ಹೈಯೆಸ್ಟ್. ಕ್ಲೀನಾಗೆ ಕಾಣಿಸ್ತಿದೆ. ಯಾವ್ದು ಹೈಯೆಸ್ಟ್? 4. ಎರಡರಲ್ಲೂ ಯಾವ್ದು ಹೈಯೆಸ್ಟ್ ಇದೆ? 4. ಸೊ ಇದ್ರದ್ದು HCF ಏನು ಅಂತ ಕೇಳಿದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಯಾವುದು ಅಂದ್ರೆ ನಾವೇನು ಹೇಳಬೇಕು? 4. ಈ ಮೆಥಡ್ ಇದ್ದಿದ್ದು ಕಂಡುಹಿಡಿಯಕ್ಕಲ್ವಾ? 5th ಅಲ್ಲೋ 6th ಅಲ್ಲೋ? 5th. ಓಕೆ. HCF ಆಫ್ 8 and 12
ಇದು ಏನು ಅಂತ ಕೇಳಿದ್ರೆ 4 ಅಂತ ನಾವು ಈ ಮೆಥಡಲ್ಲಿ ಮಾಡಿ ಕಂಡಿಡ್ತಿದ್ವಾ. ಇವತ್ತು 10th ಅಲ್ಲಿ ನಾವೇನು ಕಲ್ತ್ವಿ? ಯೂಕ್ಲಿಡ್ಸ್ ಅವರು ಹೇಳು. ಲಾಂಗ್ ಡಿವಿಷನ್ ಮೆಥಡ್ ಅದು ಯೂಕ್ಲಿಡ್ಸ್ ಅವ್ರು ಹೇಳ್ಕೊಟ್ರ ಸ್ಟೆಪ್ ಬೈ ಸ್ಟೆಪ್ ಆಲ್ಗಾರಿದಮ್ ಅಲ್ಲಿ ಏನು ಬರುತ್ತೆ ನೋಡೋಣ. ಇವ್ರೇನು ಹೇಳಿದ್ರು? ಇವ್ರು ಯಾವ ಸ್ಟೆಪ್ಪಲ್ಲಿ ಹೇಳಿದ್ರು? ಇದಕ್ಕೂ ಸೇಮ್ ಎಕ್ಸಾಂಪಲ್ ತಗೊಳ್ಳೋಣ. 8 ಮತ್ತು 12. ಇವ್ರೇನು ಹೇಳ್ತಾರೆ? ದೊಡ್ಡದನ್ನ ಒಳಗಡೆ ಹಾಕೊಳ್ಳಿ, ಚಿಕ್ಕ ನಂಬರ್ನ ಹೊರಗಡೆ ಹಾಕೊಳ್ಳಿ. ಆಮೇಲೆ 8 1s 8 ಮೈನಸ್ ಮಾಡಿದ್ರೆ 4 ಉಳ್ಕೊಳ್ಳುತ್ತೆ. ರಿಮೈಂಡರ್ 0 ಬರಲಿಲ್ಲ ಅಂದರೆ ಏನು ಮಾಡ್ಬೇಕು ನಾವು? ರಿಮೈಂಡರ್ 0 ಬರಲಿಲ್ಲ ಅಂದರೆ ಇಲ್ಲಿರೋ 8ನ ಮತ್ತೆ ಕೆಳಗಡೆ ಬರ್ಕೋಬೇಕು. ಡಿವೈಡ್ ಆಗಲಿಲ್ವಾ? ಬಾರಪ್ಪ ಅಂದ್ಬಿಟ್ಟು ಇಲ್ಲಿ ಬರ್ಕೊಂಡು ಮತ್ತೆ ಇನ್ನೊಂದ್ಸಲ ಡಿವೈಡ್ ಮಾಡಬೇಕು. 4 2s 8. ಒಂದು ಸಲ ನಮಗೆ ರಿಮೈಂಡರ್ 0 ಅಂತ ಬಂದ ತಕ್ಷಣ ರಿಮೈಂಡರ್ಗಿನ್ನ ಮುಂಚೆ ಆನ್ಸರ್ ಏನಿರುತ್ತೋ ಅದೇ ನಮ್ಮ HCF. ಇದು ಯೂಕ್ಲಿಡ್ ಅವ್ರು ಹೇಳ್ಕೊಟ್ರೆ HCF ಡಿವಿಷನ್ ಮೆಥಡು. ಎಲ್ಲ ನಂಬರ್ ಎಂಥ ನಂಬರ್ಗೂ HCF ಕಂಡಿಡಿಯೋ ಈಸಿ ಮೆಥಡು. ಲಾಂಗ್ ಡಿವಿಷನ್ ಮೆಥಡು. ದೊಡ್ಡ ನಂಬರ್ಸ್ಗೂ ನಾವು ಈ ಥರ ಈಸಿಯಾಗಿ ಸುಲಭವಾಗಿ ಕಂಡಿಡಿಬೋದು. ಇನ್ನೊಂದು ಎಕ್ಸಾಂಪಲು 10 ಮತ್ತು 25. ಈಗ ನಾನು ಈ ಸ್ಟೆಪ್ಸ್ನ ಇಲ್ಲಿ ಹೇಳಿದ್ದೆ ಅಲ್ವಾ? ಈಗ ನೀನು ಅದೇ ಸ್ಟೆಪ್ಸ್ನ ನೀನು ಇಲ್ಲಿ ಹೇಳಿ. ಈಗ ಮೊದಲೇನು ಮಾಡಬೇಕು? 25ನ ಒಳಗಡೆ, ದೊಡ್ಡ ನಂಬರ್ನ ಒಳಗೆ ಬರ್ಕೋಬೇಕು. 10ನ ಹೊರಗಡೆ, ಚಿಕ್ಕ ನಂಬರ್ನ ಹೊರಗಡೆ ಬರ್ಕೋಬೇಕು. 10 2s 20. 10 2 2s 20. ರಿಮೈಂಡರ್ 5. ಮೈನಸ್ ಮಾಡಿದ್ರೆ ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟಾಗಿ ಹೇಳ್ಬೇಕು ನನಗೆ. ಮೈನಸ್ ಮಾಡಿದ್ರೆ 5 ಉಳ್ಕೊಳ್ಳುತ್ತೆ. ಈಗ ನಮಗೆ ರಿಮೈಂಡರ್ 0 ಸಿಗ್ಲಿಲ್ಲ, ಅದಕ್ಕೆ ನಾವು ಮತ್ತೆ ಬಾ ಅಂತ ಇದನ್ನ ಕರ್ಕೊಂಡು ಇಲ್ಲಿಗೆ ಹಾಕೊಂಡ್ರೆ ಹೋಗ್ಬೇಕು. ಆಮೇಲೆ ಮತ್ತೆ ಡಿವೈಡ್ ಮಾಡಬೇಕು. 5 2s 10. ಮೈನಸ್ ಮಾಡ್ಕೋಬೇಕು. 0 ಬಂದ ತಕ್ಷಣ ಅದ್ರ ಮೇಲಿಂದಿರೋದು, ಮೇಲಿರೋದೆ ಅದ್ರ ಪಕ್ಕದಲ್ಲಿರೋದನ್ನ ಏನಂತ ಕರೀತಾರೆ? HCF. ಇದು ಏನಿದು? ಲಾಂಗ್ ಡಿವಿಷನ್ ಮೆಥಡ್. ಯೂಕ್ಲಿಡ್ಸ್ ಡಿವಿಷನ್ ಫಾರ್ HCF ಮೆಥಡ್. ಯೂಕ್ಲಿಡ್ಸ್ ಡಿವಿಷನ್ ಆಲ್ಗಾರಿದಮ್ ಇದೆ ಈ ಫಾರ್ಮುಲಾ. ಇವ್ರದ್ದು ಸುಲಭವಾಗಿ ಎಷ್ಟು ದೊಡ್ಡ ಲಾಂಗ್ ಡಿವಿಷನ್ ಮಾಡಿ ಮುಗಿಸ್ಬೋದು. ಅರ್ಥ ಆಯ್ತಾ? ಈಸಿ ಇದೆಯಾ? ಆಲ್ರೆಡಿ ಎಲ್ಲ ಹೇಳ್ಕೊಟ್ಟಾಗಿದೆ ಅಲ್ವಾ? ಈಗ ಎಕ್ಸಸೈಸ್ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ಫಸ್ಟ್ ಎಕ್ಸಸೈಸ್ಗೆ ಬಂದ್ಬಿಟ್ವಿ. ಯೂಸ್ ಯೂಕ್ಲಿಡ್ಸ್ ಡಿವಿಷನ್ ಆಲ್ಗಾರಿದಮ್ ಟು ಫೈಂಡ್ ದ HCF ಆಫ್. ಈ ಲೆಸನ್ ಇದ್ದಿದ್ದೇ ಇದು. ಯೂಕ್ಲಿಡ್ಸ್ ಅವ್ರು ಕಂಡಿಡ್ದಿರ HCF ಮೆಥಡಲ್ಲಿ ನಾವು ಈ ಸಮ್ ಮಾಡಬೇಕು ಅಂತ ಇದ್ದಿದ್ದು. ಕಲ್ತಾಗಿದೆ ಅಲ್ವಾ ಹೇಗೆ ಮಾಡೋದು? ಈಗ ಮಾಡೋಣ ಬಾ. ಏನು ಹೇಳ್ಕೊಟ್ಟಿದ್ದೆ ಮೊದಲು? ದೊಡ್ಡ ನಂಬರ್ ಒಳಗಡೆ ಬರೆಯುವಾಗಲೇ ಒಂದೇ ಸಲ ಕ್ಲೀನಾಗಿ ಬರೆಯೋ ಹ್ಯಾಬಿಟ್ ಇಟ್ಕೋಬೇಕು. ಒಂದೇ ಸಲ ಕ್ಲೀನಾಗಿ ಹಾಕೋಬೇಕು. ದೊಡ್ಡ ನಂಬರ್ನ ಒಳಗಡೆ ಬರ್ಕೋಬೇಕು, ಚಿಕ್ಕ ನಂಬರ್ನ ಆಚೆ ಬರ್ಕೋಬೇಕು ಅಂತ ಹೇಳಿದ್ದೆ ಅಲ್ವಾ? ಇದು ಇಂಪಾರ್ಟೆಂಟ್. ಹ್ಯಾಂಡ್ ರೈಟಿಂಗ್ ಬರೆಯುವಾಗಲೇ ಕ್ಲೀನಾಗಿ ಬರಿಬೇಕು. ಮೊದಲನೇ ಸಲ 135 ಅಂತ ಇರುತ್ತೆ ಅಂದ್ಕೊಳ್ಳೋಣ. 135 1s 135 2s ಎರಡಾದರೂ ವರ್ಕಿಂಗ್ ಕಾಲಮಲ್ಲಿ ಮಾಡ್ಕೋಬೇಕು. ಏನು? 2 ಜಾಸ್ತಿ ಟೇಬಲ್ಸ್ ಬೇಡ. 135 1s 135. ಹೇಳು. 135 2s. ಇದನ್ನ ಮಲ್ಟಿಪ್ಲೈ ಮಾಡಿ ಫಸ್ಟೇ ರೆಡಿ ಇಟ್ಕೋಬೇಕು. 135 2s 2 5s 10 2 3s 6 ಪ್ಲಸ್ 1 7 2 1s 2. ಇದೆರಡು ಬರೆದಿಟ್ಕೊಂಡು ಆಮೇಲೆ ಸಮ್ ಸ್ಟಾರ್ಟ್ ಮಾಡಿದ್ರೆ ಈಸಿ ಆಗುತ್ತೆ. ಈಗಿದೆ ಯಾವುದಕ್ಕೆ ಹೋಲಿಕೆ ಆಗುತ್ತೆ? 1. ಇದು ಜಾಸ್ತಿ ಇದೆ, ಅದಕ್ಕೆ ನಾವು ಈ 1ನೇ ತಗೋಬೇಕು. ಅದರಿಂದ 1s 135. ಈಗ ಇದನ್ನು ಏನು ಮಾಡಬೇಕು ನಾವು? ಮೈನಸ್ ಮಾಡಬೇಕು. 5 - 5 0. ಇದು ಒಂದು ಕ್ಯಾರಿ ಇಲ್ಲಿಗೆ ಹೋಗುತ್ತೆ. 3 - 12 ಹೇಳು. 9. ಕರೆಕ್ಟ್ 9. ಈಗ ಇದು ಬಂತು 90. ಆನ್ಸರ್ ಬರಲಿಲ್ಲ. ಆಗಲೇ ಏನು ಹೇಳಿದ್ವಿ? ಆನ್ಸರ್ ಬರಲಿಲ್ಲ ಅಂತಂದರೆ ಈಗ ನಿಂದೇ ತಪ್ಪು. ಈಗ ಮತ್ತೆ ನಿನ್ನಿಂದನೇ ಡಿವೈಡ್ ಆಗಬೇಕು ಅಂತ ಇದನ್ನು ಮತ್ತೆ ವಾಪಸ್ ಬರ್ಕೊಳ್ಳೋಣ. ಬರ್ಕೊಂಡ್ವಾ?
ಈಗ ನಾನು ಫಸ್ಟ್ ಹೇಳಿದ್ದೆ ಏನು ಹೇಳಿದ್ದೆ 1 2 ಬರೆದಿಟ್ಕೋಬೇಕು. ಈಗ ಹೇಳು 91 ಝ 90, 92 ಝ 180. ಈ ಎರಡು ಮಾತ್ರ ಬರೆದಿಟ್ಕೊಂಡ್ರೆ ಆಗ ನಮ್ಗೆ ಈಸಿ ಆಗುತ್ತೆ. 135 ಆಗುತ್ತಾ ಇದು 2 ಝ ಆಗಲ್ಲ, ಅದಕ್ಕೆ ನಾವು ಮತ್ತೆ 1 ಝಾನೇ ತಗೋಬೇಕು. 1 ಝ 90. ಇದಾದ್ಮೇಲೆ ಏನು ಮಾಡ್ಬೇಕು ನಾವು ಮೈನಸ್ 5 ಮೈನಸ್ 0 5, 13 ಮೈನಸ್ 9 4, 45. ಮತ್ತೆ ರಿಮೈಂಡರ್ 0 ಬರಲಿಲ್ಲ. ಮತ್ತೆ ಏನು ಮಾಡಬೇಕು? ಈಗ ನಿಂದೆ ತಪ್ಪಾಗಿರೋದ್ರಿಂದ ನೀನೇ ಮತ್ತೆ ಬಂದಿಲ್ಲೇ ಕುತ್ಕೋಬೇಕು. ಮತ್ತೆ 19 ಬರ್ಕೋಬೇಕು. ನಾನು ಇಲ್ಲಿ ಹೇಗೆ ಹೇಳಿದ್ನೋ ಅದೇ ರೀತಿ ಮತ್ತು 45 ಬರ್ಕೋಬೇಕು. 1 ಝ 2 ಝ ಆರು ಮಿನಿಮಮ್ ಬರ್ಕೊಂಡಿರಬೇಕು. 41 1 ಝ 40, 45 1 ಝ 45, 45 2 ಝ 90. ಗುಡ್. 90 ಇದೆಯಾ? ನಮಗೆ ಸಿಕ್ತು. ಬಾಕ್ಸ್ ಹಾಕಿ 2 ಝ 90 ಅಂತ ಬರ್ಕೊಂಡು ರಿಮೈಂಡರ್ ಏನಾಗುತ್ತೆ 0. ಒನ್ಸ್ ನಮಗೆ 0 ಸಿಕ್ಕಿದ ತಕ್ಷಣ 0 ಇಂದ ಮೇಲ್ಗಡೆ ಏನಿದೆಯೋ ಅದೇ ನಮ್ಮ HCF. ಕರೆಕ್ಟ್. 45 ಏನು ಬರಿಬೇಕು? HCF of 45 is 45 is HCF. ಇದು ಎರಡರದ್ದು HCF 45 ಈಸ್ HCF ಅಷ್ಟೇ ಆನ್ಸರು. ಏನೇ ಬರೆದ್ರು ಲಾಸ್ಟ್ ಆನ್ಸರ್ನ ಬಾಕ್ಸ್ ಹಾಕಬೇಕು. ಈಗ ಸೆಕೆಂಡ್ ಒನ್ಗೆ ಹೋಗೋಣ. ಸೆಕೆಂಡ್ ಒನ್ 196 ಆ್ಯಂಡ್ 38,220. ಓ ಮೈ ಗಾಡ್, ಎಷ್ಟು ದೊಡ್ಡ ನಂಬರು ಅಂತ ಏನು ಭಯ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ದೊಡ್ಡ ನಂಬರ್ಗೆ HCF ಕಂಡುಹಿಡಿಯೋಕ್ಕೋಸ್ಕರನೇ ಯೂಕ್ಲಿಡ್ಸ್ ಅವರು ಈ ಮೆಥಡ್ನ ಕಂಡುಹಿಡ್ದಿರೋದು. ಮಾಡೋಣ. ಫಸ್ಟ್ ಏನು ಮಾಡಬೇಕು? ದೊಡ್ಡ ನಂಬರ್ನ ಒಳಗಡೆ ಬರ್ಕೋ. ಕರೆಕ್ಟ್. ಅದು ನೀಟಾಗಿ, ಚಿಕ್ಕದನ್ನ ಹೊರಗಡೆ. ಮೊದಲು ನಾನು ಏನು ಹೇಳ್ಕೊಟ್ಟಿದ್ದೆ, ಯಾವುದಕ್ಕೆ ಆಗಲಿ ವರ್ಕಿಂಗ್ ಕಾಲಮ್ ಇರಲಿ, ಏನೇ ಮಾಡುವಾಗ ನಮ್ಗಲ್ಲಿ ಈಸಿ ಆಗುತ್ತೆ. ಮೊದಲು ಯಾವುದಕ್ಕೆ ಮಾಡ್ಕೋಬೇಕು? 196 1 ಝ 196, 196 2 ಝ ಏನು ಮಾಡ್ಕೋಬೇಕಿಲ್ಲಿ 2 6 ಝ 12, 2 9 ಝ 18, ಪ್ಲಸ್ 1 19, 2 1 ಝ 2 3, 3. ಏನು ಬಂತು? 392. ಈ 3 ಡಿಜಿಟ್ಗೆ ಕಂಪೇರ್ ಮಾಡಿದ್ರೆ ಆಗುತ್ತಾ? ಆಗಲ್ಲ. ಸೊ 1 ಝನೇ ತಗೋಬೇಕು. 1 ಝ 196. ಮೈನಸ್ ಮಾಡು. 12 ಮೈನಸ್ 6 6. ಇದೊಂದು ಹೋದರೆ 7 ಆಯಿತು. ಇಲ್ಲಿಂದ 1 ತಗೋಬೇಕು. ಆಗಿದ್ದು 2 ಆಗುತ್ತೆ. 9 ಮೈನಸ್ 17 8. 2 ಮೈನಸ್ 1 1. 17 ಮೈನಸ್ 9 8. ಕರೆಕ್ಟ್ ಇದೆ. ನೆಕ್ಸ್ಟ್ ಏನು ಮಾಡಬೇಕು? ಅದನ್ನು ಕೆಳಗಡೆ ಬರ್ಕೋ. ಇದನ್ನ ಇಳಿಸ್ಕೋಬೇಕು. 2ನ ಇಳಿಸ್ಕೊಂಡ್ವಿ. ನೆಕ್ಸ್ಟ್ ನಾವು 4 ಡಿಜಿಟ್ ಬಂದ್ಬಿಡ್ತು. 4 ಡಿಜಿಟ್ ಬಂದರೆ ನಾವು ತಕ್ಷಣ 2 2ನಲ್ಲಿ ಸಿಗಲ್ಲ. ಮ್ಯಾಕ್ಸಿಮಮ್ ನಾವು ಬರ್ಕೋಬೇಕಾಗಿರೋದು 9. ಒಂದೇ ಸಲ 9 ಬರ್ಕೊಂಡು ನೋಡಬೇಕು ಆಗುತ್ತಾ ಅಂತ. 9 ಬರ್ಕೊಂಡು ನೋಡಿದ್ರೆ ಇದು ಬರುತ್ತೆ. ಇದು ಇದಕ್ಕಿಂತ ಚಿಕ್ಕದಿದೆ. ಸೊ ಇದನ್ನ 9 ಝ ಅಂತ ಬರ್ಕೋಬೇಕು. ಇದನ್ನ ಮೈನಸ್ ಮಾಡಿದ್ರೆ ನಮಗೆ 0 8 9 ಬರುತ್ತೆ. ಒಂದ್ಸಲ ನಮಗೆ 0 ಅಂತ ಕಾಣಿಸಿದ್ರೆ ಅಕಸ್ಮಾತ್ ನೋಡೋಣಪ್ಪ ಅಂತ 5 ಝ ಟ್ರೈ ಮಾಡಬೇಕು. ಫೈನಲ್ ತಾನೇ ಕೊನೆ ನಂಬರ್ 0 ಅಥವಾ 5 ಇರೋದು. 5 ನಂಬರ್ ಟೇಬಲಲ್ಲಿ ತಾನೆ, ಅದರಿಂದ ನಾವು 5ನ ಟ್ರೈ ಮಾಡಿ ನೋಡಬೇಕಾಗುತ್ತೆ. 5ನ ಟ್ರೈ ಮಾಡಿದ್ರೆ ನಮಗೆ 980 ಸಿಗುತ್ತೆ. ಸೊ 5 ಝ 980. ಈಗ ಇದನ್ನು ಮೈನಸ್ ಮಾಡಿದ್ರೆ ಏನಾಗುತ್ತೆ? 0. ಎಲ್ಲ 0 ಆಯಿತು. ನಮಗೆ
ಫೈನಲಿ 0 ಬಂತು. ಇದೇನಪ್ಪ ಈ ಹೆಚ್ ಎಫ್ ಹಿಂಗಿದೆ, ಈ ಹೆಚ್ ಎಫ್ ಹಿಂಗಿದೆ ನೋಡೋಕ್ಕೆ ಅಂತ ಕಾಣಿಸುತ್ತಲ್ವ ಡಿಫ್ರೆನ್ಸು. ಇದು ಪಕ್ಕ ಬರ್ಕೊಂಡು ಹೋದ್ವಿ, ಇದಕ್ಕೆ ಸ್ಟ್ರೇಟಾಗೆ ಬರ್ಕೊಂಡು ಹೋದ್ವಿ ಅಂತ ಅನಿಸುತ್ತೆ. ಏನೇ ಅನ್ಸಿದ್ರು ನಮಗೆ 0 ಬಂದ ತಕ್ಷಣ ಅದಕ್ಕೆ ಮುಂಚೆ ನಮಗೆ ಏನಿರುತ್ತೋ ಅದೇ ಹೆಚ್ ಸಿ ಎಫ್. ಸೊ ನಮಗೆ ಹೆಚ್ ಸಿ ಎಫ್ ಏನು? 196. ಹೆಚ್ ಸಿ ಎಫ್ ಈಸ್ 196. ಆನ್ಸರ್ ಬಂದ ತಕ್ಷಣ ಬಾಕ್ಸ್ ಹಾಕಿ ಕ್ಲಿಯರಾಗಿ ಬರ್ಕೊಡ್ಬೇಕು. ಈಗ ಥರ್ಡ್ ಸಮ್ಗೆ ಹೋಗೋಣ. ಥರ್ಡ್ ಸಮ್ ಕ್ವಶನ್ ಬರ್ಕೊಳ್ಳೋಣ. 8 6 7 ಮತ್ತು 2 5 5. ಇದೇನಪ್ಪ ಇಲ್ಲಿ ದೊಡ್ಡ ನಂಬರ್ ಮೊದಲು ಕೊಟ್ಬಿಟ್ಟಿದ್ದಾರೆ. ದೊಡ್ಡ ನಂಬರ್ ಮೊದಲು ಕೊಟ್ಟಿದ್ದಾರೆ ಅಂದ ತಕ್ಷಣ ನಾವು ದೊಡ್ಡದನ್ನ ಇಲ್ಲೆಲ್ಲ ಬರೆಯೋದು. ಎಲ್ಲಿ ಬರಿಬೇಕು? ಒಳಗೇನೆ ಬರಿಬೇಕು. ಇದನ್ನ ಆಚೆ ಬರಿಬೇಕು. ನೆಕ್ಸ್ಟ್ ಈಗ ನಾವು ವರ್ಕಿಂಗ್ ಕಾಲಮ್ ಹಾಕೊಳ್ಳೋಣ. ಏನು ಬರ್ಕೋಬೇಕು ಟೇಬಲ್ಸ್ ಫಸ್ಟು? 255 1 255 255 2s 255 3s 255 3s 7 65. ಇದರಲ್ಲಿ 3s ತನಕ ಹೋಗಿದೆ. ಒಂದ್ಸಲ 1 2 ಸಿಗದೆ ಇದ್ರೆ ಮೂರನೇದಕ್ಕೆ ಟ್ರೈ ಮಾಡಬೇಕಾಗುತ್ತೆ. ಸೊ ಇದಕ್ಕೆ ಏನು ಸಿಕ್ತು? 765. ಈಗ ನಾವೇನು ಮಾಡಬೇಕು? ಮೈನಸ್ 7 - 5 2 6 - 6 0 8 - 1 ಸಾರಿ 8 - 7 1. ನಮಗೇನು ಬಂತು? 0 ಬಂತಾ? ಬರಲೇ ಇಲ್ಲ. ಸೊ ಮತ್ತೆ ನೀನು ವಾಪಸ್ ಇಲ್ಲಿಗೆ ಬರಬೇಕು ಅಂತ ಇದನ್ನು ಇಲ್ಲಿ ಕರ್ಸ್ಕೊಳ್ಳೋಣ. ಆಮೇಲೆ ಮತ್ತೆ ಈಗ 102 ಬರಿಬೇಕು. 102 1s 102 102 2s ಏನು? 2 2s 4 2 0s 0 2 1s 2. ಈಗ ಇದಕ್ಕಿಂತ ಹೆಚ್ಚು ಸಿಕ್ತಿದೆಯಾ? ನಮಗೆ 2ನಲ್ಲೇ ಸಿಕ್ಕಿದೆ. ಬರ್ಕೊಳ್ಳೋಣ. ಈಗ ಇದನ್ನು ನಾವೇನು ಮಾಡಬೇಕು? -5 - 4 1 5 - 0 5. ಇದು 0. ಕೊನೆಗೂ ಬರಲೇ ಇಲ್ಲ. ಕೊನೆಗೂ ಬಂತಾ 0? ಇಲ್ಲ. ಈಗೇನು ಮಾಡಬೇಕು? ಮತ್ತೆ ನೀನು ವಾಪಸ್ ಬರಬೇಕು ಇಲ್ಲಿಗೆ. ಈಗೇನು ಬರಿಬೇಕು? ಈಗ 51 1s ಹೇಳು. 51 2s 102. ಫೈನಲಿ ನಮಗೆ ಸಿಕ್ತು 51 2s 102. ಸೊ ನಮ್ಗೇನು ಸಿಕ್ತು? ಈಗ ಮೈನಸ್ ಮಾಡಿದ್ರೆ ರಿಮೈಂಡರ್ 0 ಸಿಕ್ತು. 0 ಸಿಕ್ಕಿದ ತಕ್ಷಣ ಅದ್ರ ಹಿಂದೆ ನಮಗೇನು? ಹೆಚ್ ಸಿ ಎಫ್ ಏನಿಲ್ಲಿ? ಹೆಚ್ ಸಿ ಎಫ್ ಈಸ್ 51 ಹಾಕಿ ಬಾಕ್ಸ್ ಹಾಕಿ ಕಂಪ್ಲೀಟ್ ಮಾಡಬೇಕು. ಎಕ್ಸಸೈಸ್ 1.1 ಅಲ್ಲಿ ಇದು ಸೆಕೆಂಡ್ ಸಮ್ಮು. ಇದನ್ನ ತುಂಬ ಡೀಪಾಗಿ ನೋಡಿ. ಇದು ಸ್ವಲ್ಪ ಟ್ರಿಕ್ಕಿ ಇದೆ. ಇಲ್ಲ ನೋಡ್ತೀನಿ ಕೇಳಿಸ್ಕೊಳ್ಳಿ. ಶೋ ದಟ್ ಎನಿ ಪಾಸಿಟಿವ್ ಆಡ್ ಇಂಟೀಜರ್ ಈಸ್ ಆಫ್ ದ ಫಾರ್ಮ್ ಆಫ್ ಕ್ಯೂ 6q + 1 ಅಥವಾ 6q + 3 ಅಥವಾ 6q + 5. ಈ ಯಾವ್ದಾರು ಇಂಟೀಜರ್ಸ್ ತಗೊಳ್ಳಿ ಈ ಫಾರ್ಮಲ್ಲಿ ಇರುತ್ತಂತೆ. ಅದನ್ನು ನಾವು ಪ್ರೂವ್ ಮಾಡಬೇಕು. ಇಲ್ಲಿ ಕ್ಯೂ ಸಮ್ ಇಂಟೀಜರ್ ಅಂತೆ. ಇಂಟೀಜರ್ ಅನ್ನೋದು ನೀವು ನನ್ನನ್ನು ಫಾಲೋ ಮಾಡಿದರೆ ಬಿಗಿನಿಂಗಲ್ಲೇ ಕ್ಲಿಯರ್ ಆಗಿದೆ ಇಂಟೀಜರ್ಸ್ ಅಂದರೆ ಏನು ಅಂತ. ಆದರೂ ಪರವಾಗಿಲ್ಲ, ಮತ್ತೆ ಇನ್ನೊಂದ್ಸಲ ಇಂಟೀಜರ್ಸ್ ಅಂತ ಹೇಳ್ತೀನಿ, ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ. ಇಂಟೀಜರ್ಸ್ ಅಂತ ಹೇಳಿದ್ರೆ ಪ್ಲಸ್ ಮೈನಸ್ ಎಲ್ಲ ಸೇರಿರೋದನ್ನು ಇಂಟೀಜರ್ಸ್ ಅಂತಾರೆ. 0 ಇಂದ ಆ ಕಡೆ ಇರೋದನ್ನೆಲ್ಲ ಪಾಸಿಟಿವ್ ಇಂಟೀಜರ್ಸ್, 0 ಇಂದ ಈ ಕಡೆ ಇರೋದೆಲ್ಲ ನೆಗೆಟಿವ್ ಇಂಟೀಜರ್ಸ್. ಇವರಲ್ಲಿ ಹೇಳ್ತಿರೋದು ಏನು ಅಂದರೆ ಬರೀ ಪಾಸಿಟಿವ್ ಇಷ್ಟು ಮಾತ್ರ ತಗೊಳ್ಳಿ. ಯಾವುದಾದ್ರು ನಂಬರ್ ತಗೊಳ್ಳಿ, ಅದು ಇದಕ್ಕೆ ಮ್ಯಾಚ್ ಆಗುತ್ತಂತೆ. ಅದು ಪ್ರೂವ್ ಮಾಡಬೇಕಂತೆ. ಸೊ ಇಲ್ಲಿ ನಾವೇನು ಬರ್ಕೋಬೇಕು? ಮೊದಲು ಗಿವನ್ ಬರ್ಕೊಂಡಿದ್ದೀನಿ. ಅಲ್ಲಿ ಕ್ವಶನಲ್ಲಿ ಏನಿದೆ ಅದನ್ನು ಬರ್ಕೊಂಡಿದ್ದೀನಿ. 6q + 1 6q ಅಥವಾ 6q + 3 ಅಥವಾ 6q + 5 ಯಾವುದೇ ಪಾಸಿಟಿವ್ ಇಂಟೀಜರ್ ಆದರೂ ಇದಾಗುತ್ತಂತೆ. ಇದನ್ನು ಪ್ರೂವ್ ಮಾಡಬೇಕು. ಅಲ್ಲೇನು ಕ್ಯೂನ ಯಾವ್ದಾರು ಇಂಟೀಜರ್ ತೊಗೋಬೋದಂತೆ, ಪಾಸಿಟಿವ್ ಇಂಟೀಜರ್ಸ್ ತೊಗೋಬೋದಂತೆ. ಇದನ್ನು ಒಂದೇ ಎಕ್ಸಾಂಪಲ್ ಕೊಟ್ಟು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಸಿಂಪಲ್ದು ಡಿವಿಷನ್ ಇದು. ನಾನು ಬಿಗಿನಿಂಗಲ್ಲೇ ಹೇಳಿದ್ದೆ. 2 × 7 2 / 7 2
3 × 6 ಮಾಡ್ಕೊಂಡು ಮೈನಸ್ ಮಾಡಿಕೊಂಡ್ರೆ 1 ಬರುತ್ತೆ, ಅದೇ ರಿಮೈಂಡರ್ ಅಂತ. ಈಗ ಒಂದು ಪಕ್ಷ ಇದನ್ನು ನಾವು 5th ಸ್ಟ್ಯಾಂಡರ್ಡಲ್ಲೇ ಹೇಳಿದ್ರು, ಈ ಥರ ಕೊಟ್ಬಿಟ್ಟು ರಿಮೈಂಡರ್ ಕೊಟ್ಟವರು ಡಿವಿಡೆಂಟ್ ಕಂಡಿಡಿರಿ ಅಂತ ಕೊಡ್ತಿದ್ರು. ಡಿವಿಡೆಂಟ್ ಏನು ಅಂತ ಕೊಟ್ಟಾಗ ನಾವು ಏನಂತ ಹೇಳ್ತಿದ್ರಿ, ಹೆಂಗೆ ಗೊತ್ತಾಗ್ತಿತ್ತು? ಇಲ್ಲಿ ಕ್ವಶನ್ ಮಾರ್ಕ್ ಇದ್ದರೆ ಹೇಗೆ ಬರೀತಿದ್ದೆ? ಆಗ ನಾವು ಅನ್ಕೊತಿದ್ವಿ, ಆಗ ನೀವು ಮಾಡ್ತಿದ್ವಿ ಏನು ಮೆಥಡ್ ಅಂದರೆ 2 × 3 = 6 ಅಂತ ತಾನೇ ಇಲ್ಲಿ ಬಂದಿರುತ್ತೆ. ಇಲ್ಲಿ ಪ್ರೀವಿಯಸಲ್ಲಿ ನೋಡಿದ್ರೆ 2 × 3 = 6. ಸೊ 2 × 3 = 6 ಅಂತ ಬರ್ಕೊತಿದ್ರಿ. ಏನೋ ಒಂದು ನಂಬರ್ ಇಲ್ಲಿದೆ, ಆ ನಂಬರಿಂದ ಮೈನಸ್ ಮಾಡಿದಾಗ 1 ಬರುತ್ತೆ ಅಂತ ಗೊತ್ತಾಗುತ್ತೆ. 7ಇಂದ 6 ಮೈನಸ್ ಮಾಡಿದ್ರೆ 1 ಅಂತ ಅಲ್ಲಿ ಗೊತ್ತಾಗಿದ್ದಕ್ಕೆ 7 ಅಂತ ಬರೆದ್ರಿ. ಸೊ ಇಲ್ಲಿ 7 ನಿಮಗೆ ಗೊತ್ತಾಯಿತು ಆಲ್ರೆಡಿ. ಇದು 2ನ ಏನು 2ನ ಏನಂತ ಕರೀತಾರೆ? ಡಿವೈಸರ್. ಇದು ಕೋಶಂಟ್, ಇದು ರಿಮೈಂಡರ್ ಅಂತ ಇದನ್ನು ಮಾಡ್ಕೋಬೇಕು. ಇವಾಗ ಈಗ 7 ಬರಬೇಕು ಅಂತಂದರೆ ಇಲ್ಲಿ ಏನು ಮೆಥಡ್ ಮಾಡಿದ್ವಿ ಅದೇ ಮೆಥಡ್. ಉಲ್ಟಾ ಹೋಗಿದ್ವಿ, ರಿವರ್ಸಲ್ಲಿ ಹೋಗಿದ್ವಿ. ಇಲ್ಲಿಂದ ಫಸ್ಟ್ 6 ಬರೆದ್ವಿ, ಆಮೇಲೆ 6ಇಂದ ಪ್ಲಸ್ ಮಾಡಿದ್ವಿ, ಹಾಗೆ 7 ಬಂದಿದ್ದು. ಅದೇ ಮೆಥಡ್ಗೆ ಹೋಗೋದಾದರೆ 7 = 2 × 3 + 1 ಆಯಿತು. ಹಂಗಾದರೆ 7 ಏನಿಲ್ಲಿ ನಂಬರ್, 2 ಏನಿಲ್ಲಿ ಏನು ಡಿವೈಸರ್, 3 ಏನಿಲ್ಲಿ ಕೋಶಂಟ್, 1 ಏನಿಲ್ಲಿ ರಿಮೈಂಡರ್. ಸೊ ಇಲ್ಲಿ ನಮ್ಗೇನು ಸಿಕ್ತು? ಇಲ್ಲಿ ನಾವು ಅಸ್ಯೂಮ್ ಮಾಡ್ಕೊಳ್ಳೋಣ, ಇದನ್ನ ಎ ಅಂತ, 7ನ ಎ ಅಂತ ತಗೊಳ್ಳೋಣ, ಆಮೇಲೆ 2ನ ಬಿ ಅಂತ ತಗೊಂಡು, ಈಗ ಇದೇನಾಯ್ತು? ಈಗ ಎ, 2ನ ಏನಂತ ತಗೊಂಡ್ವಿ? ಬಿ. ಆಗ ಕ್ಯೂ ಆ್ಯಸ್ ಇಟ್ ಈಸ್ ಬರ್ಕೋಬೇಕು, ಪ್ಲಸ್ ಆರ್. ಇದು ನಮಗೇನಾಯ್ತು? ಈಗ ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ ಸಿಕ್ತು. ಹೇಳು. STANDARD ಸ್ಟ್ಯಾಂಡರ್ಡ್ ಫಾರ್ಮ್ ಸಿಕ್ತು ನಮಗೀಗ. ಈಗ ಇದನ್ನು ಏನಿದು n = ಇವ್ರೇನು ಕೊಟ್ಟಿದ್ದಾರೆ ಇಲ್ಲಿ? 6q + 1 ಅಂತೆ. ಆಯಿತಾ? ಇದಕ್ಕೆ ಮುಂಚೆ ನಾವೇನು ಹೇಳಿದ್ವಿ? ರಿಮೈಂಡರು ಇಲ್ಲಿ 6 ಅಂದರೆ ಏನು? ಡಿವೈಸರ್ಕಿನ್ನ ಕಮ್ಮಿ ಇರಬೇಕು ಅಂತ. ಡಿವೈಸರ್ಕಿನ್ನ ಕಮ್ಮಿ ಇರಬೇಕು ಅಂದರೆ ಅಲ್ಲಿಗೆ ಏನೇನು ಪಾಸಿಬಿಲಿಟಿ ಇದೆ? 0 1 2 3 4 5 ಇದಿಷ್ಟು ಪಾಸಿಬಿಲಿಟೀಸ್ ಇದೆ ಇಲ್ಲಿ. ಈಗ ಇದನ್ನು ನಾವಿಲ್ಲಿ ಏನಂತ ಬರ್ಕೊತೀವಿ? ಈಗ n = 6q + 0. n = ಇದಿಷ್ಟು ಬರೀಬೇಕೀಗ. n = ಹೇಳು 6q + 1. n = 6q + 2. ಇದನ್ನೇ ಬರೀತಿದ್ದೀವಿ. n = 6q + 3. n = 6q + 4. n = 6q + 5. ಇದಿಷ್ಟು ಬರ್ದಾದ್ಮೇಲೆ ಈಗ ಇದನ್ನು ಟೆಸ್ಟ್ ಮಾಡಬೇಕು. ಇದನ್ನೇನಂತ ಬರ್ಕೋಬೋದು ನಾವು? 6q + 0 ಅಂದರೆ 6q. ಸೊ ಇದನ್ನೇನು ಬರಿತೀವಿ ಈಗ? ಈ 2 ಆಚೆ ತೆಗೆದ್ರೆ 2 × 3 = 6. 2 × 3 = 6 ಅಂತ ಬರಿಬೋದಾ? ಇದೇನಿದು? 2ಇಂದ ಮಲ್ಟಿಪ್ಲೈ ಆಗೋದೇ ಆಗಲಿ 2ಇಂದ ಡಿವೈಡ್ ಆಗೋದನ್ನು ನಾವೇನಂತ ಕರಿತೀವಿ? ಈವನ್ ಅಂತ ಕರಿತೀವಿ. ಇದು 2ಇಂದ ಮಲ್ಟಿಪ್ಲೈ ಆಯಿತು, 2ಇಂದನೂ ಡಿವೈಡ್ ಆಗುತ್ತೆ, ಅದಕ್ಕೆ ಇದನ್ನೇನಂತ ಕರೆದ್ವಿ? ಈವನ್. ಈಗ ಇದನ್ನು ತಗೋ, ಈಗ ಇದನ್ನು 2 ಮತ್ತೆ ಆಚೆ ತೆಗಿ. 3q + 1. ಇದು 2ಇಂದನೇ ಮಲ್ಟಿಪ್ಲೈ ಆಯಿತು, 2ಇಂದನೇ ಡಿವೈಡ್ ಆಗೋ ಕಾರಣ ಇದನ್ನು ಸಹ ಈವನ್ ಅಂತಲೇ ಕರೆದ್ವಿ. ನೆಕ್ಸ್ಟ್ ಇದು 2 ಆಚೆ ತೆಗಿ. 3q + 2. ಇದೇನಾಯಿತು? ಮತ್ತೆ ಇದು 2ಇಂದನೇ ಡಿವೈಡ್ ಆಗಿ 2ಇಂದನೇ ಮಲ್ಟಿಪ್ಲೈ ಆಗಿದ್ದು ಆಗೋ ಕಾರಣ ಇದನ್ನು ಈವನ್ ಅಂತಲೇ ಕರೆದ್ವಿ. ಇನ್ನು ಇದಕ್ಕೆಲ್ಲ ಏನು ಆನ್ಸರು? 2ಇಂದ ಯಾವ ಡಿವೈಡ್ ಆಗಿಲ್ವೋ ಅದನ್ನೆಲ್ಲ ಆಡ್ ಅಂತಲೇ ಅರ್ಥ. ಸೊ ಇವೆಲ್ಲ ಆಡ್ ನಂಬರ್ಸ್.
ಆಡ್ ನಂಬರ್ಸ್ ಅಲ್ಲ, ಆಡ್ ಅಂತ ಆಯಿತು. ಆಡ್ ಯಾವುದು 6q ಪ್ಲಸ್ 1 ಮತ್ತು 6q ಪ್ಲಸ್ 3 ಮತ್ತು 6q ಪ್ಲಸ್ 5. ಬೇಕಾದ್ರೆ ಟೆಸ್ಟ್ ಮಾಡಿ ನೋಡಿ. ಈಗ 6q ಪ್ಲಸ್ 1 ಮಾಡು. ಇದೊಂದು ಎಕ್ಸಾಂಪಲ್ ಅಷ್ಟೇ. ಎಕ್ಸಾಂಪಲ್ ಹೇಳು. ಕ್ಯೂ ಯಾವ್ದಾರು ಒಂದು ಇಂಟಿಜರ್ ಹೇಳಿ ನೋಡೋಣ. 1 ಪ್ಲಸ್ 1 6 1 1 6 1 6 ಪ್ಲಸ್ 1 7 ಆಯ್ತು. ಇದೇನಿದು ಆಡ್. ಇದಕ್ಕೆ ಬೇರೆ ಹೇಳೀಗ. 3 ಆಡ್ ನಂಬರ್ ಹೇಳ್ಬೇಕು. ಆಡ್ ಅಲ್ಲ, ಯಾವ್ದಾರು ಇಂಟಿಜರ್ ಹೇಳ್ಬೋದು ಇದಕ್ಕೆ. ಪ್ಲಸ್ 3 6 3 18 18 ಪ್ಲಸ್ 3 18 ಪ್ಲಸ್ 3 21. ಇದನ್ನು ಆಡೆ. ಈಗ ಇದಕ್ಕೆ ಇನ್ನೊಂದು ಇಂಟಿಜರ್ ನಾನೊಂದು ಹೇಳ್ತೀನಿ. 2 6 2 12 12 ಪ್ಲಸ್ 5 17. ಏನಿದು ಆಡ್. ಸೊ ಇದು ಯಾವುದೇ ಇಂಟಿಜರ್ ಹಾಕೊಂಡು ಇದನ್ನ ಮಾಡಿದ್ರು ನಮಗೆ ಆಡ್ ನಂಬರ್ಸೇ ಬರುತ್ತೆ. ಅದು ಪ್ರೂವ್ ಆಯ್ತು. ಆದರೆ ನಾನು ಇಷ್ಟು ಎಕ್ಸ್ಪ್ಲೇನ್ ಮಾಡಿದ್ದು ನಿಮ್ಗೆ ಅರ್ಥ ಆಗೋದಕ್ಕೋಸ್ಕರ. ಆದರೆ ಸ್ಕೂಲಲ್ಲಿ ಬರೆಯುವಾಗ ಈ ಮೆಥಡಲ್ಲಿ ಬರಿಬೇಕು, ಅಥವಾ ಟೀಚರ್ಸೇ ಒಂದೊಂದು ಸ್ಟೆಪ್ಸ್ ಬರ್ಸಿರ್ತಾರೆ, ಆ ಮೆಥಡ್ ಫಾಲೋ ಮಾಡಿ. ಕಂಪ್ಲೀಟ್ ಸಮ್ ಅರ್ಥ ಆಯ್ತಾ? ಈಸಿ ಇದೆಯಾ? ಈಸಿ ಇದೆ. ಓಕೆ. ಯೂಸ್ Euclid's division lemma to show that the square of any positive integers is either of the form 3m or 3m plus 1 for some integers m. ಆಗಲೇ ನಾವು 4ನೇ ಸಮ್ಮಲ್ಲಿದ್ದೀವಿ. ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ನಾ ಆಗಲೇ ಪ್ರೀವಿಯಸ್ ಪಾಠ ಹೇಳಿದಾಗ ಇದನ್ನು ಹೇಳಿದ್ವಿ. ಲೇಮಾ ಅಂತ ಅಂದ್ರೆ ಏನು, ಆಲ್ರೆಡಿ ಪ್ರೂವ್ ಮಾಡಿರೋದನ್ನ ಯೂಸ್ ಮಾಡಿಕೊಂಡು ಮತ್ತಿನ್ನೊಂದ್ಸಲ ಹೊಸದನ್ನು ಪ್ರೂವ್ ಮಾಡ್ತೀವಲ್ಲ, ಅದನ್ನು ಲೇಮಾ ಅಂತೀವಿ ಅಂತ. ಅದನ್ನೇನು ಮಾಡಬೇಕಿಲ್ಲಿ, ಸ್ಕ್ವೇರ್ ಆಫ್ ಎನಿ ಪಾಸಿಟಿವ್ ಇಂಟೀಜರ್ಸ್ ಈದರ್ ಇನ್ ದ ಫಾರ್ಮ್ ಆಫ್ 3m ಆರ್ 3m ಪ್ಲಸ್ 1. ಯಾವುದೇ ಸ್ಕ್ವೇರ್ ಪಾಸಿಟಿವ್ ಇಂಟೀಜರ್ಸ್ನ ಸ್ಕ್ವೇರ್ ಮಾಡಿದ್ರೆ ಇಲ್ಲ ಈ ಫಾರ್ಮಲ್ಲಿ ಇರುತ್ತಂತೆ, ಇಲ್ಲ ಈ ಫಾರ್ಮಲ್ಲಿ ಇರುತ್ತಂತೆ. ಅದಕ್ಕೆ ಅವ್ರು ಒಂದು ಗಿವನ್ ಕೊಟ್ಟಿದ್ದಾರೆ. ಸಮ್ ಇಂಟಿಜರ್ಸ್ ಎಮ್, ಯಾವುದೇ ಇಂಟಿಜರ್ನ ಎಮ್ ಅಂತ ಬರ್ಕೋಬಹುದು ಅಂತ ಒಂದು ಗಿವನ್ ಕೊಟ್ಟಿದ್ದಾರೆ. ಈಗ ಸಮ್ ಸ್ಟಾರ್ಟ್ ಮಾಡೋಣ. ಅವತ್ತು ಒಂದು ಸೆಕೆಂಡ್ ಸಮ್ ಮಾಡುವಾಗ ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ ಹೇಳಿದ್ದೆ. ಅದೇನು, a = bq ಪ್ಲಸ್ ಆರ್. ಇದೇನಿದು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೆಯೋದು. ಪಾಠ ಮಾಡುವಾಗ ಇದು ಹೇಳಾಗಿತ್ತು. ಈಗ ಇದನ್ನು ತಗೊಳ್ಳೋಣ. ಇಲ್ಲಿ ಬಿ ಅಂತ ಹೇಳಿದ್ರೆ ಏನು, ಡಿವೈಸರ್. ಇಲ್ಲಿ ಡಿವೈಸರ್ ಏನು, 3. ಎ ಅಂದ್ರೆ ಏನು, ಡಿವಿಡೆಂಟ್ ನಂಬರ್. ಬಿ ಅಂತಂದ್ರೆ ಡಿವೈಸರ್, ಅದಕ್ಕೇನು ಬಿ ಜಾಗದಲ್ಲಿ 3. ಕ್ಯೂ ಅಂತಂದ್ರೇನು, ಕೋಶಂಟೆ, ಅದನ್ನ ಹಾಗೆ ಕ್ಯೂ. ಆರ್ ಅಂದ್ರೆ ಏನು, ರಿಮೈಂಡರ್. ಸೊ ಆರ್ ಯಾವಾಗಲೂ ರಿಮೈಂಡರು ಡಿವೈಸರ್ಗಿನ್ನ ಕಮ್ಮಿ ಇರುತ್ತೆ. ಈಗ ಡಿವೈಸರ್ 3 ಅಂತ ಇದ್ಮೇಲೆ ಇದಕ್ಕಿಂತ ಕಮ್ಮಿ ನಂಬರ್ಸ್ನ ಬರ್ಕೋಬೇಕು. ಯಾವ್ದು ಪಾಸಿಬಿಲಿಟಿ ರಿಮೈಂಡರ್ ಯಾವ್ದು ಬರ್ಬೋದು, 0 ಬರ್ಬೋದು, 1 2. 3ಕ್ಕಿಂತ ಕಮ್ಮಿ ಇರೋದೆಲ್ಲ ಪಾಸಿಬಿಲಿಟಿ ಇದೆ, ರಿಮೈಂಡರ್ ಬರೋ ಪಾಸಿಬಿಲಿಟಿ ಇದೆ ಅಂತ ಅರ್ಥ ಇದ್ರದ್ದು. ಇವಾಗ ಇದನ್ನ ಒಂದೊಂದೇ ಹಾಕೊಂಡು ಹೋಗೋಣ. 0 ಆರ್ ಜಾಗಕ್ಕೆ ಒಂದೊಂದೇ ಹಾಕೊಂಡು ಹೋಗ್ಬೇಕು. ಈಗ n = 3q ಪ್ಲಸ್ 0. ಇದನ್ನೇನಂತ ಬರ್ಕೊಳ್ಳೋಣ. ಈಗ 3q ಪ್ಲಸ್ 0 ಅಂದರೆ 3q ಅಂತಾನೆ ಅರ್ಥ. ಇಲ್ಲಿ ಕ್ವಶನ್ ಅಲ್ಲಿ ಏನು ಹೇಳಿದ್ದಾರೆ, ಸ್ಕ್ವೇರ್ ಆಫ್ ಎನಿ ಪಾಸಿಟಿವ್ ಇಂಟಿಜರ್ ಏನಂತ ಹೇಳಿದ್ದಾರೆ, ಸ್ಕ್ವೇರ್ ಹಾಕಬೇಕು. ಈಗ 3 3s 9, q ಸ್ಕ್ವೇರ್. ಈಗ ಇದನ್ನ ಏನು ಮಾಡಬೇಕು, 3 ಹೊರಗಡೆ ತೆಗೆದ್ರೆ ಉಳ್ಕೊಳ್ಳೋದೇನು, 3. ಆಮೇಲೆ ಕ್ಯೂ ಸ್ಕ್ವೇರ್. ಈಗ ಕ್ಯೂಗೆ ಯಾವ್ದಾರ ಒಂದು ಇಂಟಿಜರ್ಸ್ ಹಾಕು. ಇಂಟಿಜರ್ಸ್ ಅಂದರೆ ಎಲ್ಲ, ಪ್ಲಸ್ ಮೈನಸ್ಸು 0 ಇನ್ಕ್ಲೂಡಿಂಗ್ ಯಾವ್ದಾರ ಸರಿ ಇಂಟಿಜರ್ಸ್ ಹಾಕಿ ನೋಡು. ಆಗ ಏನಾಗುತ್ತೆ, ಅದು
ಇಂಟೀಜರೇ ಬರುತ್ತೆ, ಸಮ್ ಇಂಟೀಜರ್. ಯಾವುದೇ ಇಂಟೀಜರ್ ಬಂದ್ರೂ ಎಮ್ ಅಂತ ಬರ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಆಲ್ರೆಡಿ. ಆ ಕಾರಣದಿಂದ ಇಲ್ಲಿ ಏನಂತ ಬರಿತೀವಿ ಇದಕ್ಕೆ? ಎಮ್. ಎಮ್ 3 ಈ ಇದಕ್ಕೆ ಜಾಗದಲ್ಲಿ ಎಮ್. ಸೊ ಬಂತು ಇಲ್ಲಿ. ಯಾವುದೇ ಇಂಟೀಜರ್ನ ಸ್ಕ್ವೇರ್ ಆಗಿ ತಗೊಂಡ್ರೆ ನಾವು ಪ್ರೂವ್ ಮಾಡಬೇಕಾಗಿರೋದೇನು? ಈ ಫಾರ್ಮಲ್ಲಿ ಬರುತ್ತಾ ಚೆಕ್ ಮಾಡಬೇಕು. ಬಂತು. ಸೊ ನೆಕ್ಸ್ಟ್ ಒನ್ ತಗೊಳ್ಳೋಣ. n = 3q ಪ್ಲಸ್ ಆರ್ ಜಾಗದಲ್ಲಿ 1. ಈಗ ಇದನ್ನೇನು ಹೇಳಿದ್ದಾರೆ ಇಲ್ಲಿ? ಏನು ಮಾಡಬೇಕು? ಸ್ಕ್ವೇರ್ ಆಫ್ ಎನಿ ಪಾಸಿಟಿವ್ ಇಂಟೀಜರ್. ಈಗ ಇದಕ್ಕೇನೆ ಸ್ಕ್ವೇರ್ ಹಾಕು, ಹೋಲ್ ಸ್ಕ್ವೇರ್. ಇದನ್ನ ತಲೆ ಕೆಡ್ಸ್ಕೊಂಡು ಏನು ಇದು ಮಾಡೋದು ಬೇಡ, ಫಾರ್ಮುಲಾ ಬರೆದ್ಬಿಟ್ಟೆ ಮಾಡೋಣಂತೆ. a+b ಹೋಲ್ ಸ್ಕ್ವೇರ್ ಇಲ್ಲಿ ಬರುತ್ತೆ. a² + ಹೇಳು ಫಾರ್ಮುಲಾ 2ab + b². ಗುಡ್. ಈಗ ಇದನ್ನ ಡೈರೆಕ್ಟಾಗಿ ನಾವಿಲ್ಲಿ ಈ ಸಮ್ಗೆ ಹಾಕ್ಕೊಳ್ಳೋಣ. ಆಗ ನಮ್ಗೆ ಸುಲಭ ಆಗುತ್ತೆ. ಈ ಥರ ಬರ್ಕೊಳ್ಳೋಣ ಒಂದು ಸಲ. ಹೇಳಿ ಏನು ಬರುತ್ತೆ? 3. ಇದು a, ಇದು b. ಈ ಫಾರ್ಮುಲಾಗೆ ಹೇಳು. 3q² + 2. 3q ಹೋಲ್ ಸ್ಕ್ವೇರ್. 3q ಹೋಲ್ ಸ್ಕ್ವೇರ್ + 2. 3q 1 ಬಿಡು 1 ಹೋಲ್ ಸ್ಕ್ವೇರ್. b² ಜಾಗದಲ್ಲಿ 1 ಹೋಲ್ ಸ್ಕ್ವೇರ್. ಇದನ್ನ ನಾವು ಇಲ್ಲಿ ಏನೇನಿದೆ ಎ ಬಿಗೆ ರಿಪ್ಲೇಸ್ ಮಾಡಿದ್ವಿ. ಆಲ್ರೆಡಿ ಪ್ರೀವಿಯಸ್ ಇಯರ್ ಅಲ್ಲೇ ಓದಾಗಿದೆ. ಅದನ್ನ ಜಸ್ಟ್ ಅಪ್ಲೈ ಮಾಡಬೇಕು. 3 3s 9, q², 3 2s 6, 6 1s 6, 6q + 1 1s 1 ಹಾಗೆ ಬರ್ಕೋಬೇಕು. ಈಗ ಇದನ್ನೇನು ಮಾಡಬೇಕು? 3 ಹೊರಗಡೆ ತೆಗೆದ್ರೆ 3 3 3 3s 9. ಇದು ಹೀಗೆ ಉಳ್ಕೊಳ್ಳುತ್ತೆ. 3 2s 6, 2q + 1. ಇಲ್ಲಿ ಏನು ಹೇಳಿದ್ರು? ಈ q ಜಾಗದಲ್ಲಿ ಯಾವುದೇ ಇಂಟೀಜರ್ ಹಾಕಿ ನೋಡು, ಅದು ಬರದೇ ಇಂಟೀಜರು. ಆ ಕಾರಣದಿಂದ ಅದನ್ನ ಎಮ್ ಅಂತ ಬರಿಬೋದು ಅಂತ ಹೇಳಿ ಹೇಳಿದ್ದಾರೆ. ಸೊ ನಾವು ಇದಿಷ್ಟಕ್ಕೂ ಏನಂತ ಬರಿತಿದ್ದೀವಿ? 3m + 1. ಇಲ್ಲಿ ಒಂದು ಕರೆಕ್ಷನ್ ಇದೆ. ಇದು ಇಲ್ಲಿಗೆ ಎಂಡ್ ಆಗ್ಬೇಕು. ನಾವು ಇದಕ್ಕೆ ಮಾತ್ರ ಕಾಮನ್ ತೆಗ್ದಿರೋದ್ರಿಂದ 1 ಸಪ್ರೇಟ್ ಆಗುತ್ತೆ. ಇದು ರಾಂಗು. 1 ಸಪ್ರೇಟ್ ಆಗಿ ಇಲ್ಲಿ ಉಳ್ಕೊಂಡಿದೆ. ನಾವು ಇಷ್ಟಕ್ಕೆ ಈಗ ನಾವು ಎಮ್ ಅಂತ ಬರ್ಕೋಬೋದು. ಈ 1 ಸಪ್ರೇಟು. ಸೊ 3m ಈ +1 ಹಾಗೆ ಬರ್ಕೋಬೇಕು. ಸೊ ಇದನ್ನು ಸಹ ಈ ಇಂಟೀಜರ್ನು ಇದೇ ಫಾರ್ಮಲ್ಲಿ ನಮಗೆ ಬಂತು. ಈಗ 2 ಹಾಕಿ ನೋಡೋಣಂತೆ. 2 ಹಾಕಿ ನೋಡೋಣ. n = ಇದೇ 3q + r ಜಾಗದಲ್ಲಿ ಈಗ 2 ಹಾಕೊತಾ ಇದ್ದೀವಿ. 2 ಕ್ವಶನಲ್ಲಿ ಹೇಳಿರೋ ಪ್ರಕಾರ ಹೋಲ್ ಸ್ಕ್ವೇರ್ ಹಾಕೊಳ್ಳೋಣ. ಫಸ್ಟು ಹೋಲ್ ಸ್ಕ್ವೇರ್ ಫಾರ್ಮುಲಾ ಇಲ್ಲಿ ಬರ್ದಾಗಿದೆ. ಮತ್ತೆ ಬರೆಯೋ ಕೆಲಸ ಇಲ್ಲ. ಈ ಫಾರ್ಮುಲಾ ಪ್ರಕಾರ 3q ಹೋಲ್ ಸ್ಕ್ವೇರ್ + 2 ಇದು a, ಇದು b. 3q ಆಫ್ 2 + 2 ಹೋಲ್ ಸ್ಕ್ವೇರ್. ಇದಿಷ್ಟು ಹಿಂಗೆ ಬರ್ಕೋಬೇಕು. ಆಮೇಲೆ 3 3s 9, q² + 3 2s 6, 6 2s 12, 12q + 2 2s 4. ಇಲ್ಲೊಂದು ಸ್ವಲ್ಪ ಮಾಡ್ಯುಲೇಷನ್ ಮಾಡಬೇಕು. ಅದನ್ನು ಒಂದು ಸ್ಟೆಪ್ ವೇಸ್ಟ್ ಆದರೂ ಪರವಾಗಿಲ್ಲ, ಒಂದು ಸ್ಟೆಪ್ ಬರೆದ್ಬಿಡ್ತೀನಿ. ಈ 4ನ ನಾವಿಲ್ಲಿ 3 + 1 ಅಂತ ಬರ್ಕೊಳ್ಳೋಣ. ಬರ್ಕೊಂಡಾಗ ನಾವು ಇಲ್ಲಿ 3 ಸಪ್ರೇಟ್ ಮಾಡಿದಾಗ ಅದು ಈಸಿ ಆಗುತ್ತೆ. 3 3s 9. 3 ಕಾಮನ್ ಆಗಿ ತೆಗೆದ್ಮೇಲೆ 3 3s 9. ಆಮೇಲೆ q² ಉಳ್ಕೊಳ್ಳುತ್ತೆ. 3 4s 12. ಇದನ್ನು ಸಪ್ರೇಟ್ ಮಾಡಿದ್ವಿ. ಇಲ್ಲಿಂದ 3 ತೆಗೆದ್ರೆ ಇನ್ನು ಉಳ್ಕೊಳ್ಳೋದು 1. 3 1s 3. 3 ಇಲ್ಲಿ ಉಳ್ಕೊಳ್ಳೋದು 1. ಸೊ +1. ಈಗ 3 ಇದಿಷ್ಟು ನಾವು ಎಮ್ ಅಂತ ಬರಿಬೋದು. ಒಂದು ಗಿವನಲ್ಲಿದೆ ಎಮ್ +1. ಇದನ್ನು ಇದೇ ಫಾರ್ಮಲ್ಲಿ ಬಂತು. ಇಲ್ಲಿ ನಾವೇನು ಪ್ರೂವ್ ಮಾಡಬೇಕು ಅಂತಿದ್ವೋ ಅದು 3 ಇಲ್ಲಿ ಬಂದಿದೆ. ಇಲ್ಲಿ ಪ್ರೂವ್ ಆಗಿದೆ. ಈಗ ಇದು ಈ ಸಮ್ಮು ಸೇಮ್ 5th one. Use Euclid division lemma to show that the cube of any positive integers is of the form of ಇಲ್ಲಿ ಏನಿದೆ 3m 3m+1 ಇಲ್ಲಿ 9m ಇದೆ. ನಾವೇನು ಜಸ್ಟ್ ಹಾಕೋಬೇಕು? ಕ್ಯೂಬ್ ಹಾಕೋಬೇಕು. ಕ್ಯೂಬ್ ಹಾಕ್ಕೊಂಡು a + b ಹೋಲ್ ಕ್ಯೂಬ್ ಫಾರ್ಮುಲಾ ಹಾಕಿ ನೀವೇ ಮಾಡಿ. ಒಂದು ಸಮ್ ಹೇಳ್ಕೊಟ್ಟ ಮೇಲೆ ಸೆಕೆಂಡ್ ಸಮ್ ನೀವು ಮಾಡ್ಕೋಬೋದು. ಥರ್ಡ್ ಸಮ್ ನಾನು ಇಲ್ಲಿ ಹೇಳಿರಲಿಲ್ಲ. ಈ ಥರ್ಡ್ ಸಮ್ ಏನಿಲ್ಲ, ಯೂಕ್ಲಿಡ್ಸ್ ಡಿವಿಷನ್ ಆಲ್ಗಾರಿದಮ್ ಮೆಥಡು. ಇಲ್ಲಿ ಒಂದು 616 ಮೆಂಬರ್ಸ್ ಇದ್ದಾರೆ. ಅವ್ರ ಬಿಹೈಂಡ್ ಆರ್ಮಿ ಬೆಂಡ್ 32 ಮೆಂಬರ್ಸ್ ಇದ್ದರು ಒಂದು ಪೆರಿಡಲ್ಲಿ.
ಸೊ ಇದನ್ನು ನಾವಿಲ್ಲಿ ಎಚ್ ಸಿ ಎಫ್ ಕಂಡುಹಿಡಿಬೇಕು. ಎಚ್ ಸಿ ಎಫ್ ಸಿಂಪಲ್ ಮೆಥಡಲ್ಲಿ ದೊಡ್ಡ ನಂಬರ್ನ ಒಳಗಡೆ ಹಾಕ್ಕೊಂಡು ಚಿಕ್ಕ ನಂಬರ್ನ ಆಚೆ ಹಾಕ್ಕೊಂಡು ನೀವು ಮಾಡಿದ್ರೆ ನಿಮಗೆ ಬರುತ್ತೆ. ಇದನ್ನು ನೀವೇ ಟ್ರೈ ಮಾಡಿ, ಇವೆರಡು ಸಮ ಟ್ರೈ ಮಾಡಿ. ಸೊ ಎಕ್ಸಸೈಸ್ 1.1 ಮುಗೀತು. ಎಕ್ಸಸೈಸ್ 1.2 ಬಂದಿದ್ದೀವಿ. ಎಕ್ಸ್ಪ್ರೆಸ್ ಈಚ್ ನಂಬರ್ ಆಸ್ ಅ ಪ್ರಾಡಕ್ಟ್ ಆಫ್ ಇಟ್ಸ್ ಪ್ರೈಮ್ ಫ್ಯಾಕ್ಟರ್. ಪ್ರತಿ ನಂಬರ್ನೂ ಅದ್ರ ಪ್ರಾಡಕ್ಟು ಪ್ರೈಮ್ ಫ್ಯಾಕ್ಟರ್ ಮೇಲೆ ಇರೋ ಥರ ಸಮ್ ಮಾಡಬೇಕಂತೆ. ಸೊ ಫ್ಯಾಕ್ಟರೈಸೇಷನ್ ಮೆಥಡು ಯಾವ ಸ್ಟ್ಯಾಂಡರ್ಡಲ್ಲಿ ಇತ್ತಿದ್ದು? 6ಇಂದನೇ ಸ್ಟಾರ್ಟ್ ಆಗಿತ್ತು. ಅದೇ ಮೆಥಡ್ ಸಿಂಪಲ್ ಮೆಥಡು. ಫಸ್ಟ್ ತಗೋಬೇಕಾಗಿರೋದು ನಾವು 2, ಇಲ್ಲ ಅದಕ್ಕಿಂತ ಕಮ್ಮಿದು 2. 2 7 14, ಆಮೇಲೆ 0 ಹಾಗೆ ಬರಿಬೇಕು. ಆಮೇಲೆ ನೆಕ್ಸ್ಟ್ನು ಅಷ್ಟೇ 2ನೇ ಟ್ರೈ ಮಾಡ್ತಿರ್ಬೇಕು. 2 ಆಗಲಿಲ್ಲ ಅಂದಾಗ 3ಗೆ ಹೋಗಬೇಕು. 2ನೇ ಆಗುತ್ತೆ. 2 3 6, 2 5 10. ನೆಕ್ಸ್ಟು 3ಗೆ ಆಗುತ್ತಾ ನೋಡಬೇಕು. 3ಗೆ ಆಗಲ್ಲ ಇದು. ಸೊ 5ಗೆ ಹೋಗ್ಬೇಕು. 5 7 35. 1 ಬರೋ ತನಕ ಮಾಡಬೇಕು. 7 1 7. ಸೊ ಇಲ್ಲಿ 1 ಬಂದ ಮೇಲೆ ನಾವಿಲ್ಲಿ ಲಾಸ್ಟಲ್ಲಿ ಬರಿಬೇಕು, ನಂಬರ್ ಬರಿಬೇಕು 140 ಈಕ್ವಲ್ಸ್ ಟು ಏನೇನು ಫ್ಯಾಕ್ಟರ್ಸ್ ಬಂದಿದೆ ಅದು ಇಲ್ಲಿ ಬರಿಬೇಕು. 2 × 2 × 5 × 7. ಇಲ್ಲಿ ಹೆಡ್ಡಿಂಗಲ್ಲಿ ಏನು ಹೇಳಿದ್ದಾರೆ? ಎಕ್ಸ್ಪ್ರೆಸ್ ಈಚ್ ನಂಬರ್ ಆಸ್ ಅ ಪ್ರಾಡಕ್ಟ್ ಆಫ್ ಇಟ್ಸ್ ಪ್ರೈಮ್ ಫ್ಯಾಕ್ಟರ್. ಪ್ರೈಮ್ ಫ್ಯಾಕ್ಟರ್ಸ್ ಏನೋ ಬಂತು, ಪ್ರೈಮ್ ಹೇಳಿದ್ದಾರೆ. ಪ್ರೈಮ್ ಅಂದರೆ ಏನು? ಅದರಿಂದ ಮತ್ತೆ 1ಇಂದ ಡಿವೈಡ್ ಆಗೋದನ್ನ ಪ್ರೈಮ್ ನಂಬರ್ಸ್ ಅಂತಾರೆ. 2 ಪ್ರೈಮ್ ನಂಬರೇ, 5 ಪ್ರೈಮ್ ನಂಬರೇ, 7 ಪ್ರೈಮ್ ನಂಬರೇ. ಸೊ ಅದರದ್ದು ಪ್ರಾಡಕ್ಟ್ ಬಂದಿದೆ. ಈ ಕ್ವೆಶ್ಚನಲ್ಲಿ ಕೇಳಿರೋದು ಇದೆ. ಸೆಕೆಂಡ್ ಸಮ್ಗೆ ಹೋಗೋಣ. ಈಗ ಸೆಕೆಂಡ್ ಸಮ್ ಹೀಗಿದ್ರೆ ಹಾಗೆ ಬರೀಬಾರ್ದು, ಬರ್ಕೋಬೇಕು. ನಾನು ಲಾಸ್ಟ್ ಟೈಮೇ ಹೇಳಿದ್ದೀನಿ, ಬರೆಯುವಾಗಲೇ ನೀಟಾಗಿ ಬರೀಬೇಕು. ಕ್ವೆಶ್ಚನ್ನ ಫಸ್ಟ್ ಕಾಪಿ ಮಾಡ್ಕೋಬೇಕು. ಫ್ಯಾಕ್ಟರೈಸೇಷನ್ ಮೆಥಡ್ ಸ್ಟಾರ್ಟ್ ಮಾಡಿದಾಗ 2ಇಂದನೇ ಸ್ಟಾರ್ಟ್ ಮಾಡಬೇಕು. 2 1 2, 2 9 2 ಇಂದ ಇದು ಪಾಸಿಬಲ್ ಇಲ್ಲ. ಓ, ಫಸ್ಟ್ 2ಇಂದ ಪಾಸಿಬಲ್ ಇಲ್ಲ, ಯಾಕಂದ್ರೆ ಇಲ್ಲಿ ಲಾಸ್ಟಲ್ಲಿ 5 ಬಂದ ತಕ್ಷಣ ನಾವೆಲ್ಲ 3ಇಂದ ಆಗುತ್ತೆ, ಇಲ್ಲ 5ಇಂದ ಆಗುತ್ತೆ. ವೆರಿ ಗುಡ್. ಸೊ ಇದು 3ಇಂದ ಟ್ರೈ ಮಾಡ್ಬೇಕೀಗ. 3 1 3, 3 2 6, 3 7 21, 3 5 15. ಮತ್ತೆ ಇಲ್ಲಿ 5 ಬಂತು. 3ಇಂದ ಆಗುತ್ತಾ 5ಇಂದ ಆಗುತ್ತಾ ನೋಡ್ಬೇಕು. ಇದು 3ಇಂದ ಮತ್ತೆ ಹೋಗುತ್ತೆ. 3 4 12, 3 2 6 1, 3 5 15. ಈಗ ಮತ್ತೆ ಇದು 3ಇಂದ ಹೋಗಲ್ಲ, 5ಇಂದ ನೋಡಬೇಕು. 5 8 40, 5 8 40, 2 ಇಲ್ಲಿಗೆ ಹೋಗುತ್ತೆ. 5 5 25, ಮತ್ತೆ 5ಇಂದನೇ ಹೋಗುತ್ತೆ. 5 1 5, 5 1 5, 3 5 7 1 ಬರೋ ತನಕನೂ ಮಾಡಬೇಕು. 17 1. ಸೊ ಇಲ್ಲಿ ಬಂದಿರೋದನ್ನ ಲಾಸ್ಟಲ್ಲಿ ಇಲ್ಲಿ ಬರಿಬೇಕು, ನಂಬರ್ ಬರಿಬೇಕು. ಅದ್ರ ಫ್ಯಾಕ್ಟರ್ ಏನೇನಿದೆ ಕರೆಕ್ಟಾಗಿ ಬರಬೇಕು. 3 × 3 × 5 × 5 × 17. ಇದೆಲ್ಲಾನು ಪ್ರೈಮ್ ನಂಬರ್ಸ್. ಪ್ರೈಮ್ ನಂಬರ್ಸ್ ಅಂದ್ರೆ ಏನು ಹೇಳು? ಅದು 1ಇಂದ ಮತ್ತೆ ಆ ನಂಬರಿಂದನೇ ಡಿವೈಡ್ 1ಇಂದ ಮತ್ತೆ ಅದೇ ನಂಬರಿಂದ ಡಿವೈಡ್ ಆಗೋದನ್ನ ಪ್ರೈಮ್ ನಂಬರ್ಸ್ ಅಂತಾರೆ. ಇದು ಅದರದೇ ಪ್ರಾಡಕ್ಟ್ಸ್ ಬಂದಿದೆ. ಸೊ ಇದರಲ್ಲಿ 5 ಸಮ್ ಇದೆ. ಇದು ಫಸ್ಟ್ ಒನ್ ಮತ್ತೆ ಥರ್ಡ್ ಒನ್ ಮಾಡಾಗಿದೆ. ಮುಂದೆ ಮಾಡೋ ಜವಾಬ್ದಾರಿ ಮಕ್ಕಳದು. ಮಾಡ್ತೀಯಾ? ಮಾಡ್ತೀನಿ. ಫೈಂಡ್ ದ LCM ಆ್ಯಂಡ್ HCF ಆಫ್ ದ ಫಾಲೋಯಿಂಗ್ ಪೇರ್ಸ್. ಇದ್ರದ್ದು LCM HCF ಕಂಡುಹಿಡಿಬೇಕು ಈ ಪೇರ್ದು. ಆ್ಯಂಡ್ ವೆರಿಫೈ ದಟ್ LCM ಇಂಟು HCF ವೆರಿಫೈ ಮಾಡಬೇಕು. ಬಂದಿರೋ ಇದಕ್ಕೆ ಬಂದಿರೋ ಆನ್ಸರು LCM HCFನ ಮಲ್ಟಿಪ್ಲೈ ಮಾಡಿ ನೋಡಬೇಕು. ಈಕ್ವಲ್ಸ್ ಟು ಪ್ರಾಡಕ್ಟ್ ಆಫ್ 2 ನಂಬರ್ಸು. ಬಂದಿರೋ ಆನ್ಸರ್ ಜೊತೆ ಇವೆರಡು ಪ್ರಾಡಕ್ಟ್ನ ಮಲ್ಟಿಪ್ಲೈ ಮಾಡಿದಾಗ HCF LCM ಬಂದಿರೋ ಆನ್ಸರ್ನ ಮಲ್ಟಿಪ್ಲೈ ಮಾಡಿದ್ರೆ ಸೇಮ್ ಅಂತ ಬರಬೇಕು. ಆಗ ವೆರಿಫಿಕೇಶನ್ ಈಕ್ವಲ್ ಅಂತ ಬಂದರೆ ಮಾಡಿರೋ ಸಮ್ ಕರೆಕ್ಟ್ ಅಂತ ಅರ್ಥ. ಈಗ ಮೊದಲನೇದು 510. 510 ಬರ್ಕೋಬೇಕು. ಮೊದಲನೇ ಏನು ಹೇಳ್ಕೊಟ್ಟಿದ್ದೆ? ಎಲ್ಲದಕ್ಕಿಂತ ಚಿಕ್ಕ ನಂಬರು ಅದು 2. 5 2s 2 2s 4, 2 2s 4, ಆಮೇಲೆ 2 5s 10, 2 5s 10, ಆಮೇಲೆ 2 5s 10. ನೆಕ್ಸ್ಟ್ ಹೋಗೋದು 2 ಇಂದ ಹೋಗುತ್ತಾ? ಇಲ್ಲ. ಅದಕ್ಕೆ ನೆಕ್ಸ್ಟ್ 3 ಟ್ರೈ ಮಾಡಬೇಕು. 3 1 ಎಷ್ಟು? 3 8s 24, 24 1 ಕ್ಯಾರಿ
3 5 15. ನೆಕ್ಸ್ಟ್ ಏನಿದೆ 3 ಇಂದ ಹೋಗುತ್ತಾ? ಇಲ್ಲ. ಇಲ್ಲ. ನೆಕ್ಸ್ಟ್ 5 ತಗೋಬೇಕು. 5 1 5, 5 7 5 3 ಸಾರಿ 5 7 35. ನೆಕ್ಸ್ಟ್ ಇದು ಇನ್ಯಾವ್ದ್ರಲ್ಲೂ ಹೋಗಲ್ಲ, ಇದು ಪ್ರೈಮ್ ನಂಬರ್. ಸೊ 17 17 1 ಬರೋ ತನಕನೂ ನಾವು ಮಾಡಬೇಕು. ಮಾಡಾಗಿದೆ. ಈಗ ಸೆಕೆಂಡ್ 1 92. ಮೊದಲು ಏನು ತಗೋಬೇಕು? ಎಲ್ಲದಕ್ಕಿಂತ ಚಿಕ್ಕ ನಂಬರ್ 2. 2 4 8. 2 4 8. ಆಮೇಲೆ 2 6 12. ಮತ್ತೆ 2 ಇಂದಾನೆ ಹೋಗುತ್ತೆ. 2 2 4, 2 3 6. ಮತ್ತೆ 3 ಇಂದ ಹೋಗುತ್ತಾ? ಇಲ್ಲ. 5 ಇಂದ ಹೋಗುತ್ತಾ? ಇಲ್ಲ. ಯಾಕಂದ್ರೆ ಇದು ಪ್ರೈಮ್ ನಂಬರು, ಅದಕ್ಕೆ ಡೈರೆಕ್ಟಾಗಿ ಅದನ್ನೇ ಬರೀಬೇಕು. 23 1 23. ಎಲ್ಲ ಒಂದ್ಸಲ ಬಂದಾದ್ಮೇಲೆ LCM HCF ಅಂತ ಬರ್ಕೋಬೇಕು. ಫಸ್ಟ್ ಏನು ಮಾಡಬೇಕು? ನಂಬರ್ ಬರ್ಕೋಬೇಕು. 5 0 10 ಏನೇನು ಬಂದಿದೆ ಫ್ಯಾಕ್ಟರ್ಸ್ ಎಲ್ಲ ಬರ್ಕೋಬೇಕು. 2 ಇಂಟು 3 ಇಂಟು 5 ಇಂಟು 7 ಬರಿತಾನೆ ನೀಟಾಗಿ ಬರಿಬೇಕು. 92 ಇದ್ರದ್ದೆಲ್ಲ ಫ್ಯಾಕ್ಟರ್ಸ್ ಬರ್ಕೊಂಡು ಹೋಗ್ಬೇಕು. 2 ಇಂಟು 2 ಇಂಟು 23. ಫಸ್ಟ್ ಏನು ಮಾಡಬೇಕು? LCM ಕಂಡುಹಿಡಿಯುವಾಗ ಫಸ್ಟು ಕಾಮನ್ ಫ್ಯಾಕ್ಟರ್ಗಳು ನೋಡ್ಬೇಕು. ಇಲ್ಲಿ ಏನಿದೆ? 2 ಇದೆ. ಅದನ್ನ ಬಿಟ್ಟು ಯಾವ್ದಾದ್ರು ಇದೆಯಾ? ಇಲ್ಲ. ಸೊ ಇದನ್ನ ಮಾತ್ರ ಒಂದ್ಸಲ ಬರ್ದಿ, ಮಿಕ್ಕಿದೆಲ್ಲ ಒಂದೊಂದ್ಸಲ ಬರ್ಕೊಂಡು ಹೋಗ್ಬೇಕು. ಹೇಳು. ಇದನ್ನ ಒಂದ್ಸಲ ಬರ್ದ್ವಿ, ಆಮೇಲೆ ಫಸ್ಟ್ ಲೈನ್ ಮೊದ್ಲು ಹೇಳು, ಆಮೇಲೆ ಸೆಕೆಂಡ್ ಲೈನು. 2 ಇಂಟು 3 ಇಂಟು 5 ಇಂಟು 17 ಇಂಟು 2 ಇಂಟು 23. ಆಮೇಲೆ ಇದಾಯ್ತು. HCF ಅಂದ್ರೆ ಏನು? ಬರೀ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಇಲ್ಲಿ ಹೈಯೆಸ್ಟ್ ಲೋಯೆಸ್ಟ್ ಯಾವುದು ಇಲ್ಲ, ಇರೋದೇ ಒಂದೇ, ಅದಕ್ಕೆ ಅದು ಬರೀಬೇಕು 2. ಫಸ್ಟ್ ಇದನ್ನ ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಮಾಡಿದಾಗ ಏನು ಆನ್ಸರ್ ಬರುತ್ತೆ? ಇದಿಷ್ಟು ಮಲ್ಟಿಪ್ಲೈ ಮಾಡಿದಾಗ ಆನ್ಸರ್ ಇದು ಬರುತ್ತೆ. HCF 2. ಇಲ್ಲಿ ನಾವ್ ಏನ್ ಹೇಳಿದರೆ HCF ಇಂಟು LCM ಇದೆರಡು ಮಲ್ಟಿಪ್ಲೈ ಮಾಡ್ಬೇಕು. ಇಲ್ಲಿ 2 3 4 6 0 ಇಂಟು 2 ಈಕ್ವಲ್ಸ್ ಟು ಇಲ್ಲಿ ಏನು ಹೇಳಿದ್ದಾರೆ? ಪ್ರಾಡಕ್ಟ್ ಆಫ್ 2 ನಂಬರ್ಸ್. ಈ ಪ್ರಾಡಕ್ಟ್, ಈ ಎರಡು ನಂಬರ್ದು ಪ್ರಾಡಕ್ಟು 5 1 0 ಇಂಟು 9 2. ಇವೆರಡು ಮಲ್ಟಿಪ್ಲೈ ವರ್ಕಿಂಗ್ ಕಾಲಮ್ ಅಲ್ಲಿ ಮಾಡಿ ನೋಡ್ಬೇಕು. ಎರಡು ಈಕ್ವಲ್ ಆಗಿ ಬಂದ್ರೆ ಆಗ ಮಾಡಿರೋ ಸಮ್ ಕರೆಕ್ಟ್ ಅಂತ. 2 6 4 6 9 2 0 ಆನ್ಸರ್ ಇದು ಬರುತ್ತೆ. ಆಮೇಲೆ ಇನ್ನೊಂದು ಸಮ್ ಹೇಳ್ತೀನಿ. ಫಸ್ಟ್ ಒನ್ ಸ್ವಲ್ಪ ಯಾವಾಗಲೂ 2 ಇಂದ 3 ಇಂದ ಹೋಗುತ್ತೆ ಅಂತ ಹೇಳಕ್ಕೆ ಆಗಲ್ಲ, ಯಾವ್ದ್ರಿಂದ ಬೇಕಾದ್ರೂ ಹೋಗ್ಬೋದು. ಈ ಸಮ್ ಮಾಡೋಣ. 26 ಬರ್ಕೊಳ್ಳೋಣ. ಇದು ಯಾವ್ದಿಂದ ಹೋಗುತ್ತೆ? 2 ಇಂದಾನೆ. ಫಸ್ಟ್ 2 ಇಂದಾನೆ ನೋಡ್ಬೇಕು. 2 1 2 2 3 6. ಅದಾದ್ಮೇಲೆ 13 ಏನು? 13 ಪ್ರೈಮ್ ನಂಬರು. ಸೊ ಇದು ಯಾವ್ದ್ರಿಂದ ಹೋಗಲ್ಲ, ಬರ್ಕೋಬೇಕು. ಸೆಕೆಂಡ್ ಈಗ 91 ತಗೊಳ್ಳೋಣ. ಈ 2 ಇಂದ ಹೋಗುತ್ತಾ? ಇಲ್ಲ. ಇಲ್ಲ 3 ಇಂದ ಹೋಗುತ್ತಾ? ಇಲ್ಲ. 5 ಇಂದ ಹೋಗುತ್ತಾ? ಇಲ್ಲ. ಈ ತರ ಯೋಚನೆ ಮಾಡ್ಕೊಂತ ಹೋಗ್ಬೇಕು. ಕೊನೆಗೂ ಗೊತ್ತಾಗುತ್ತೆ 7 ಇಂದ ಹೋಗುತ್ತೆ ಅಂತ. ಹೇಳು. 7 1 7 7 3 21. ಮತ್ತೆ 13 ಏನಾಗುತ್ತೆ? ಪ್ರೈಮ್ ನಂಬರು. ಅದರಿಂದ ಅದು ಅಲ್ಲಿಗೆ ಉಳ್ಕೊಳ್ಳುತ್ತೆ. ಸೊ ಇಲ್ಲಿ ಏನ್ ಬರಿಬೇಕು? ಮೊದಲು ನಂಬರ್ ಬರಿಬೇಕು, ಅದ್ರದ್ದು ಫ್ಯಾಕ್ಟರ್ಸ್ ಹೇಳು. 2 13. ನೆಕ್ಸ್ಟ್ ಈ ನಂಬರ್ ಹೇಳು. 91. ಅದ್ರ ಫ್ಯಾಕ್ಟರ್ ಹೇಳು. ಇಂಟು 13. ಆರ್ಡರಲ್ಲೇ ಬರ್ಕೊಂಡು ಹೋಗ್ಬೇಕು. 13 ಕಾಮನ್ ಫ್ಯಾಕ್ಟರ್. ಈಗ LCM 13 ಇಂಟು 2. ಕಾಮನ್ ಇರೋದನ್ನ ಒಂದ್ಸಲ ಬರ್ದು ಮಿಕ್ಕಿದೆಲ್ಲ ಹಾಗೆ ಬರಿಬೇಕು. HCF 13. ಇಲ್ಲೇನು ಹೈಯೆಸ್ಟ್ ಇಲ್ಲ, ಇರೋದೇ ಒಂದೇ, ಅದಕ್ಕೆ ಸೊ 13 ಬರಿಬೇಕು. ಈಗ ಇದ್ರದ್ದು ಮಲ್ಟಿಪ್ಲೈ ಮಾಡಿದ್ರೆ ಏನು ಆನ್ಸರ್ ಬರುತ್ತೆ? ಇಲ್ಲಿ ಮಾಡ್ಕೋಬೇಕು ಮಲ್ಟಿಪ್ಲಿಕೇಶನ್. 26 ಇಂಟು 7 ಹೇಳು. 7 6 42. 7 2 14. 14 ಪ್ಲಸ್ 4 18. ಇಲ್ಲೇನು ಬಂತು? 182. ಈಗ ಇದನ್ನ ಏನು ಮಾಡಬೇಕು? LCM ಈಕ್ವಲ್ಸ್ ಇಂಟು HCF. ಆಮೇಲೆ ಪ್ರಾಡಕ್ಟ್ ಆಫ್ 2 ನಂಬರ್ಸ್. ಅದ್ಯಾವುದು? ಅದು 26 ಕ್ವಶನ್ ಅಲ್ಲಿ ಇರುತ್ತೆ. ಇವೆರಡು ಮಾಡಬೇಕು. LCM HCF ಕಂಡಿದ್ದೀವಿ. 182 ಇಂಟು HCF ಏನು? 13. ಇದ್ರದ್ದು ಪ್ರಾಡಕ್ಟ್, ಇದ್ರದ್ದು ಪ್ರಾಡಕ್ಟ್ ಏನ್ ಬರುತ್ತೆ ನಮಗೆ? 2 3 6 6 ವರ್ಕಿಂಗ್ ಕಾಲಮ್ ಅಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಆನ್ಸರ್ ಬರುತ್ತೆ. ಒನ್ಸ್ ಇದು ಈಕ್ವಲ್ ಅಂತ ಬಂದ್ರೆ ಮಾಡಿರೋ ಸಮ್ ಕರೆಕ್ಟ್ ಇದೆ ಅಂತ. ಆಯ್ತಾ? ಫೈಂಡ್ ದ LCM and HCF of the following integers by applying the prime factorization method. ಇಲ್ಲೇನು ಹೇಳಿದ್ದಾರೆ ಅಂದ್ರೆ LCM HCF ಕಂಡುಹಿಡಿಬೇಕಂತೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ.
ಸಿಂಪಲ್ ಫ್ಯಾಕ್ಟರೈಸೇಷನ್ ಮೆಥಡು ಮೊದಲು 12 ಮಾಡೋಣ. 12 ಬರ್ಕೋಬೇಕು ಫಸ್ಟು. 2 ಇಂದ ಮೊದಲು ಮಾಡಬೇಕು. 2 6 12. ನೆಕ್ಸ್ಟ್ 2 3 6. 3 ಎಲ್ಲಿಗೂ ಹೋಗಲ್ಲ. 3 1 3. ನೆಕ್ಸ್ಟ್ ಏನು ಬರ್ಕೋಬೇಕು, ಸೆಕೆಂಡ್ ಒನ್ ಬರ್ಕೋಬೇಕು 15. 2 ಇಂದ ಹೋಗೋದಿಲ್ಲ, ಅದಕ್ಕೆ 3 ಬರ್ಕೋಬೇಕು. 3 5 15. 5 ಇನ್ಯಾವುದರಲ್ಲೂ ಹೋಗಲ್ಲ, ಅದಕ್ಕೆ 5 1 5. ನೆಕ್ಸ್ಟ್ ಬರ್ಕೋಬೇಕಾಗಿರೋದು 21. ಇಷ್ಟು ಕಟ್ಟಿನಲ್ಲಿ ಬರೆಯೋ ಕೆಲಸ ಇಲ್ಲ. ಸೆಕೆಂಡ್ ಪ್ರಾಬ್ಲಮ್ ಬರ್ದಿದ್ದೀನಿ ಅಂತ ಇಲ್ಲಿ ಬರೀತಿದ್ದೀನಿ. 21 ಯಾವ್ದ್ರಲ್ಲಿ ಹೋಗುತ್ತೆ? 2 ಇಂದ ಹೋಗುತ್ತಾ? 3 ಇಲ್ಲ. ನೆಕ್ಸ್ಟ್ 3 ಇಂದ ಹೋಗುತ್ತಾ? ಹೋಗುತ್ತೆ. 3 7 21. ನೆಕ್ಸ್ಟ್ ಇದು ಯಾವ್ದ್ರಿಂದನೂ ಹೋಗಲ್ಲ. ಸೊ 7 1 7. ಇಲ್ಲಿ ಏನು ಹೇಳಿದ್ರೆ ಮೊದಲು ಫ್ಯಾಕ್ಟರ್ಸ್ ಕಂಡಿಡ್ಕೋಬೇಕು. ಕಂಡಿಡ್ಕೊಂಡು ಆಯ್ತಾ? ಕಂಡಿಡ್ಕೊಂಡಿದ ತಕ್ಷಣ ಏನು ಮಾಡಬೇಕು? 12 ಬರ್ಕೋಬೇಕು. 12 ಫ್ಯಾಕ್ಟರ್ಸ್ ಎಲ್ಲ ಹೇಳು. 2 ಇಂಟು 3. ಯಾವುದೇ ಸ್ಟೆಪ್ಪು ಎಲ್ಲೂ ಎಗರ್ಸಂಗಿಲ್ಲ. ಹೇಳುವಾಗ್ಲೂ ಇಂಟುನೇ ಹೇಳ್ಕೊಂಡು ಹೋಗ್ಬೇಕು. ನೆಕ್ಸ್ಟ್ ಒನ್ ಹೇಳು. 15 equals 15ಗೆ ಏನೇನು ಫ್ಯಾಕ್ಟರ್ಸ್ ಇದೆ ಹೇಳು. 3 into 5. ನೆಕ್ಸ್ಟ್ 21ಗೆ ಫ್ಯಾಕ್ಟರ್ಸ್ ಹೇಳು. 3 ಇಂಟು 7. ಇಲ್ಲಿ ಏನು ಮಾಡ್ಬೇಕು ನಾವು? ಎಲ್ ಸಿ ಎಮ್ ಮೊದಲು ಕಂಡಿಡಬೇಕು ಅಂತಂದರೆ ಪ್ರತಿ ಸಲ ಸಮ್ ಮಾಡುವಾಗ ಪ್ರತಿ ಸಲನೂ ಹೇಳ್ತಾ ಇದ್ದೀನಿ, ಮೊದಲು ಕಾಮನ್ ಫ್ಯಾಕ್ಟರ್ನ ಬರ್ಕೋಬೇಕು. ಕಾಮನ್ ಫ್ಯಾಕ್ಟರ್ನ ಒಂದು ಸಲ ಬರೆದ್ಬಿಟ್ಟು ಮಿಕ್ಕಿದ್ದೆಲ್ಲ ಒಂದೊಂದೇ ಸಲ ಬರಬೇಕು. ಈಗ ಫಸ್ಟ್ ಲೈನ್, ಸೆಕೆಂಡ್ ಲೈನ್, ಥರ್ಡ್ ಲೈನ್ ಹೇಳು. 2 into 2. ಸೆಕೆಂಡ್ ಲೈನ್ into 5. ಒಂದು ಮಿಸ್ ಮಾಡೋ ಹಾಗಿಲ್ಲ. ಥರ್ಡ್ ಲೈನ್. ಹಾಂ, ಹೆಚ್ ಸಿ ಎಫ್ ಈಗ ಬರ್ಕೋಬೇಕು. ಹೆಚ್ ಸಿ ಎಫ್ ನಾವು ಹೇಳ್ದಂಗೆ ಕಾಮನ್ ಫ್ಯಾಕ್ಟರ್ ಹೈಯೆಸ್ಟ್ ಇದೆ, ಲೋಯೆಸ್ಟ್ ಇದೆ. ಯಾವುದು? 3. ಈಗ ಇದನ್ನ ಏನು ಮಾಡಬೇಕು? ಅಷ್ಟು. ಇಲ್ಲಿ ಕೇಳಿರೋದೇ ಇಷ್ಟೇ. ಎಲ್ ಸಿ ಎಮ್ ಹೆಚ್ ಸಿ ಎಫ್ ಕಂಡುಹಿಡಿಬೇಕು ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ. ಕಂಡುಹಿಡಿದಿದ್ದೀವಿ. ಎಲ್ ಸಿ ಎಮ್ ಹೆಚ್ ಸಿ ಎಫ್ ಕಂಡುಹಿಡಿದಿದ್ದೀವಿ. ಈಗ ಸೆಕೆಂಡ್ ಸಮ್ಗೆ ಹೋಗೋಣ. ಟ್ರಿಕಿ ಸಮ್ಗಳು ಇರುತ್ತೆ ಈ ಥರ. ಇದನ್ನ ಮಾಮೂಲಿ ಈ ಥರ ಮಾಡ್ತೀವಲ್ಲ, ಅದೇ ರೀತಿ ಹಿಂಗೆ ಹಾಕೊಳ್ದಿದ್ರು ಒಂದೇ. ಏನಕ್ಕೆ ಅಂತಂದರೆ ಇದು ಏನಕ್ಕೆ ಇದೆಲ್ಲ ಪ್ರೈಮ್ ನಂಬರ್ಸ್ ಆಗಿರೋ ಕಾರಣ ಡೈರೆಕ್ಟಾಗೆ ಮಾಡ್ಬೋದು. ಇದು ಪ್ರೈಮ್ ನಂಬರ್. ಇನ್ಯಾವ್ದ್ರಿಂದ ಹೋಗುತ್ತೆ? ಅದರಿಂದ ಮತ್ತೆ 1 ಇಂದ ಮಾತ್ರ. ಇದು ಯಾವ್ದ್ರಿಂದ ಹೋಗುತ್ತೆ? ಅದರಿಂದ 1 ಇಂದ. ಇದು ಯಾವ್ದ್ರಿಂದ ಹೋಗುತ್ತೆ? 29 ಇಂದ 1 ಇಂದ. ಸೊ ಇಲ್ಲಿ ಕಾಮನ್ ಫ್ಯಾಕ್ಟರ್ ಏನಾಯ್ತು? 1. ಇಲ್ಲಿ ಅರ್ಥ ಆಗಿಲ್ಲ, ಗೊತ್ತಾಗಿಲ್ಲ ಅಂದವ್ರು ಮಾಡ್ಕೊಳ್ಳಿ. 17 1 17. 23 1 23. 2 ಇಂದ ಹೋಗುತ್ತಾ? 3 ಇಂದ ಹೋಗುತ್ತಾ? 5 ಇಂದ ಹೋಗ್ತಾ? ಇದು ಯಾವುದ್ರಿಂದ ಹೋಗಲ್ಲ. ಎಲ್ಲಾನು ಪ್ರೈಮ್ ನಂಬರ್ಸ್ ಆಗಿರೋದ್ರಿಂದ ಅದೇ ನಂಬರೇ ಬರಿಬೇಕು. ಸೊ ಎಲ್ಲ ಆಗಿರೋದೇನು? ಅದೇ. ಗೊತ್ತಿಲ್ಲದೆ ಇರೋರು ಕಂಪ್ಲೀಟ್ ಹಿಂಗೆ ಬರೀರಿ, ಗೊತ್ತಿರೋರು ಡೈರೆಕ್ಟಾಗಿ ಬರೀರಿ. ಏನಿಲ್ಲಿ ಎಲ್ ಸಿ ಎಮ್ ಏನು? 1 into 17 into 23 into 29. ಫಸ್ಟ್ ಇಲ್ಲಿ ಬರ್ಕೋಬೇಕಾಗಿತ್ತು. ಈ ಥರ ಸಿಂಪಲ್ ಆಗಿ ಬರ್ಕೋಬೇಕಾಯ್ತು. ಇಲ್ಲಿ ಏನು ಬರ್ಕೊಳ್ಳೋ ಕೆಲಸ ಎಲ್ಲ. ಕಾಮನ್ ಆಗಿರೋದು ಒಂದನ್ನು ಬರೆದ್ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಇಂಟು ಹಾಕಬೇಕು. ಎಚ್ ಸಿ ಎಫ್ 1. ಎಲ್ಲದರಲ್ಲೂ ಕಾಮನ್ ಆಗಿರೋದು 1. ಇಲ್ಲಿ ನಾವು ಕಂಡುಹಿಡಬೇಕಾಗಿದ್ದೇನೆ ಹೆಚ್ ಸಿ ಎಫ್ ಎಲ್ ಸಿ ಎಮ್ ಕಂಡುಹಿಡ್ದಾಗಿದೆ. 5ನೇ ಸಮ್ಮು. ಚೆಕ್ ವೆದರ್ 6 to the power of n ಕ್ಯಾನ್ ಎಂಡ್ ವಿತ್ ದ ಡಿಜಿಟ್ 0 ಫಾರ್ ಎನಿ ನ್ಯಾಚುರಲ್ ನಂಬರ್ n. 6 to the power of n ಕೊಟ್ಟಿದ್ದಾರೆ. ಈ n ಅಂತಂದರೆ ನ್ಯಾಚುರಲ್ ನಂಬರ್ಸ್. ಯಾವ್ದಾದ್ರು ನ್ಯಾಚುರಲ್ ನಂಬರ್ಸ್. ಇದು ಬಿಗಿನಿಂಗಲ್ಲೇ ನಿಂಗೆ ಹೇಳಾಗಿದೆ. ನ್ಯಾಚುರಲ್ ನಂಬರ್ಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 1 ಇಂದ ಎಲ್ಲಿ ತನಕ ಆದರೂ ಅದಷ್ಟು ನ್ಯಾಚುರಲ್ ನಂಬರ್ಸು. 6 to the power of ಯಾವುದೇ ನಂಬರ್ ಹಾಕೊಂಡ್ರು ಅದ್ರ ಕೊನೆ ಆನ್ಸರು 6 to the power of n ಜಾಗದಲ್ಲಿ ಏನೇ ಹಾಕೊಂಡ್ರು ಕೊನೆಯಲ್ಲಿ 0 ಬರುತ್ತಾ ಕೊನೆ ಡಿಜಿಟ್ 0 ಬರುತ್ತಾ ಇದೆ ಕ್ವಶನ್ ಮಾರ್ಕ್. ಇದಕ್ಕೆ ನಾವೇನ್ ಇಲ್ಲಿ ಏನ್ ಟೆಸ್ಟ್ ಮಾಡಬೇಕು ಅಂತಂದ್ರೆ 6 to the power of n ಅಲ್ವಾ. ಈಗ 6 ಫ್ಯಾಕ್ಟರ್ಸ್ ನೋಡೋಣ. 6 to the ಫ್ಯಾಕ್ಟರ್ಸ್ ಏನು? 2 3. 2 ಮತ್ತೆ 3 ಪ್ರೈಮ್ ಫ್ಯಾಕ್ಟರ್ಸ್ ಇವೆರಡೇ ಇರೋದು. ಇವೆರಡು ಪ್ರೈಮ್ ಫ್ಯಾಕ್ಟರ್ಸ್ ನ ತಗೊಳ್ಳೋದಾದ್ರೆ 6 to the power of n ನೀನು ಯಾವ್ದಾದ್ರು ಬೈ ಹೇಳು. 6 to the power of n ಹೇಳು. 6 to the power of n 6 to the power of 1 ಏನಾಯ್ತು? 6. ಕೊನೆಯಲ್ಲಿ 0 ಇದೆಯಾ? ಇಲ್ಲಿ ಇವ್ರು ಕೇಳ್ತಿರೋ ಪ್ರಶ್ನೆ ಇದೆ. ಕೊನೆಯಲ್ಲಿ 0 ಬರುತ್ತಾ ಚೆಕ್ ಮಾಡ್ಬೇಕಂತೆ. ಸರಿ, 6 to the power of 2 ಹಾಕು. ಏನು? 36. 6 6 36. 0 ಬಂತಾ? ಇಲ್ಲ. ಈಗ 6 to the power of 3 ಹಾಕು. 6 into 6 into 6 216. 0 ಬಂತಾ? ಇಲ್ಲ. ಇದೇ ಥರ 6 to the power of 4 ಹಾಕೊಂಡು ನೋಡು, ಬರ್ಬೋದು ಏನೋ. 6 into 6 into 6 into 6
1 2 4 6 ಬಂತಾ? ನೀ ಇದ್ರ ಥರ ಎಷ್ಟು ಬೇಕಾದ್ರೂ 6 ಟು ದ ಪವರ್ ಕೊನೆ ತನಕ ಹಾಕೊಂಡೋಗು, ಲಾಸ್ಟ್ ಡಿಜಿಟ್ ಬರೋದು 6. ಅಲ್ಲಿಗೆ 0 ಬರಲ್ಲ ಅನ್ನೋದಾಯ್ತು. ಆನ್ಸರ್ ಏನು? ನೋ. ನೋ, 0 ಬರಲ್ಲ. ಕ್ಲಾಸಲ್ಲಿ ಇದಕ್ಕೆ ಏನೇ ಹೇಳ್ಕೊಟ್ಟಿರ್ತಾರೆ ಆ ಸ್ಟೇಟ್ಮೆಂಟ್ಗಳನ್ನ ಬರಿಬೇಕು. ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಷ್ಟೇ. ಅರ್ಥ ಆಯ್ತಾ? ಅರ್ಥ ಆಯ್ತು. 6ನೇ ಸಮ ಆಗ್ಲೇ. ಎಕ್ಸ್ಪ್ಲೇನ್ ವೈ 7 into 11 into 13 plus 13 and 7 into 6 into 5 into 4 into 3 into 2 into 1 plus 5 ಆರ್ ಕಾಂಪೋಸಿಟ್ ನಂಬರ್ ಅಂತೆ. ಏನು ಹೇಳ್ತಿದ್ದಾರೆ? ಇದನ್ನ ಕಾಂಪೋಸಿಟ್ ನಂಬರ್ ಏನಕ್ಕೆ, ಕಾಂಪೋಸಿಟ್ ನಂಬರ್ ಹೇಗೆ ಹೇಳು ಅಂತ ಕೇಳ್ತಾ ಇದ್ದಾರೆ. ಹೇಗೆ ಹೇಳೋದು? ಕಾಂಪೋಸಿಟ್ ನಂಬರ್ ಅಂದ್ರೆ ಏನು? ಅದನ್ನ 1 ಇಂದ ಮತ್ತೆ ಇನ್ನ ಎಷ್ಟೋ ನಂಬರ್ ಇಂದ ಡಿವೈಡ್ ಆಗೋದನ್ನ ಕಾಂಪೋಸಿಟ್ ನಂಬರ್ ಅಂತ ಹೇಳಿದ್ವಿ. ಅದೇ ಇಲ್ಲಿ ನೋಡಿದ್ರೆ ಇಲ್ಲಿ ನೋಡಿದ್ರೆ ಏನ್ ನಂಬರ್ಸ್ ಇದು? ಪ್ರೈಮ್ ನಂಬರ್ಸ್ ಇದೆ. ಸೊ ಮೊದಲನೇ ತಗೊಳ್ಳೋಣ. 7 into 11 into 13 plus 3. ಇದಿಷ್ಟು ಒಂದು, ಇದು ಒಂದು. ಈಗ ಇದ್ರಲ್ಲಿ ಕಾಮನ್ ಏನ್ ಕಾಣ್ತಿದೆ? 13. ಮಿಕ್ಕಿರೋದನ್ನ ಹೇಳು. 7 ಕಾಮನ್ ತೆಗ್ದ್ಬಿಟ್ಟು ಹೇಳು. 7 into 11 into 13 ones are 13 plus 1 13 ones are 13. ಆಯ್ತಾ? ಈಗ ಏನಾಯ್ತು? 13 78. 7 11s are 7 ones are 7 7 ones are 7 77 77 into 1 77 77 ones are 77 plus 1 78. ಈಗ ಇದು ಬಂತು 78. ಈ ನಂಬರು ಯಾವ್ದ್ರಿಂದ ಡಿವೈಡ್ ಆಗುತ್ತೆ? ಇದೇನೋ ಪ್ರೈಮ್ ನಂಬರ್ ಅಂತ ನಂಗಂತೂ ಕಾಣಿಸಿಲ್ಲ. 2 ಇಂದ ಹೋಗುತ್ತೆ, 13 ಇಂದ ಹೋಗುತ್ತೆ, 6 ಇಂದ ಹೋಗುತ್ತೆ. 1 ಅಥವಾ ಅದೇ ನಂಬರ್ ಇಂದ ಹೋದ್ರೆ ಮಾತ್ರ ಪ್ರೈಮ್ ನಂಬರು. ಆದ್ರೆ ಇದು ಅದಕ್ಕಿಂತ ಜಾಸ್ತಿ ನಂಬರ್ ಇಂದ ಹೋಗ್ತಿರೋದ್ರಿಂದ ಇದನ್ನೇನಂತಾರೆ? ಕಾಂಪೋಸಿಟ್ ನಂಬರ್. ಸೊ ಇಟ್ಸ್ ಅ ಕಾಂಪೋಸಿಟ್ ನಂಬರ್. ಅಲ್ಲಿಗೆ ಇದು ಕಾಂಪೋಸಿಟ್ ನಂಬರ್ ಅಂತ ನಾವು ಪ್ರೂವ್ ಮಾಡಿದ್ವಿ. ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ, ಇನ್ನೊಂದು ಬರ್ಕೊಳ್ಳೋಣ. ಹೇಳು. 7 into 6 into 5 into 4 into 3 into 2 into 1 plus 5. ಇಲ್ಲೂ ಹಾಗೇನೆ ಇದಿಷ್ಟು ಒಂದಾದ್ರೆ ಇದು ಒಂದು. ಈಗ ಇದಿಷ್ಟರಲ್ಲಿ ಕಾಮನ್ ಏನು ಕಾಣ್ತಿದೆ? 5. ಕಾಮನ್ ತೆಗ್ದು ಈಗ ಹೇಳು. 7 into 6 into 1 5 ones are 5. 1 into 4 into 3 into 2 into 1 plus 1. ಇದನ್ನು 1 ಆಗುತ್ತೆ. ಸೊ ಇದಿಷ್ಟು ಮಲ್ಟಿಪ್ಲೈ ಮಾಡೋಣ, ಏನೋ ಒಂದಂತೂ ಆನ್ಸರ್ ಬರುತ್ತೆ. ಅದು ಇಲ್ಲಿ ಏನು ಕಾಣ್ತಿದೆ? ಈವನ್ ನಂಬರ್ಸ್. 6 4 2 ಇಷ್ಟೊಂದು ಈವನ್ ನಂಬರ್ ಕಾಣ್ತಿದೆ. ಇದಿಷ್ಟು ಮಲ್ಟಿಪ್ಲೈ ಆಗುತ್ತೆ ಅಂದ್ರೆ ಇದಿಷ್ಟು ಡಿವೈಡು ಆಗುತ್ತೆ ಅಂತ ಆದ್ಮೇಲೆ ಡಿವೈಡು ಮಲ್ಟಿಪ್ಲೈ ಆಗುತ್ತೆ ಅನ್ನೋದಾದ್ರೆ ಏನಂತಾರೆ ಅದನ್ನ? ಅದನ್ನು ಕಾಂಪೋಸಿಟ್ ಆಯ್ತು ಅಲ್ಲಿಗೆ. ಅದನ್ನ ಬಿಟ್ಟು ಇಷ್ಟು ನಂಬರ್ ಇಂದ ಮಲ್ಟಿಪ್ಲೈ, ಇಷ್ಟು ನಂಬರ್ ಇಂದ ಡಿವೈಡ್ ಆಗುತ್ತೆ ಅನ್ನೋ ನಂಬರ್ಗಳನ್ನ ಏನಂತಾರೆ? ಕಾಂಪೋಸಿಟ್ ನಂಬರ್. ಸೊ ಇವನ್ ದಿಸ್ ಇಸ್ ಕಾಂಪೋಸಿಟ್ ನಂಬರ್. ಅರ್ಥ ಆಯ್ತಾ? ಇನ್ನು ಉಳ್ಕೊಂಡಿರೋದು ಒಂದೇ ಒಂದು ಸಮ ಎಕ್ಸಸೈಸ್ ಕಂಪ್ಲೀಟ್ ಮಾಡಕ್ಕೆ ಮಾಡೋಣ. ಆಗಲೇ ನಾವು 7 ಸಮಗೆ ಬಂದಾಗ ಹೋಗಿದೆ. ಇದು ಲಾಸ್ಟ್ ಸಮ ಎಕ್ಸಸೈಸ್ದು ನೋಡೋಣ. ಇದು ತುಂಬ ಸಿಂಪಲ್ ಆಗಿದೆ. ಇಲ್ಲಿ ಏನಂತಾರೆ, ಇಬ್ರು ಸೋನಿಯಾ ಮತ್ತು ರವಿ ಇಬ್ರು ಒಂದು ಪಾರ್ಕಲ್ಲಿ ರೌಂಡ್ ಹಾಕ್ತಿದಾರಂತೆ. ಸರ್ಕ್ಯುಲರ್ ಪಾರ್ಕು. ಈ ಪಾರ್ಕಲ್ಲಿ ರೌಂಡ್ ಹಾಕ್ತಿದಾರಂತೆ. ದೇರ್ ಇಸ್ ಅ ಸರ್ಕ್ಯುಲರ್ ಪಾತ್ ಅರೌಂಡ್ ಅ ಸ್ಪೋರ್ಟ್ಸ್ ಫೀಲ್ಡ್. ಒಂದು ಸ್ಪೋರ್ಟ್ಸ್ ಫೀಲ್ಡಲ್ಲಿ ಒಂದು ಸರ್ಕ್ಯುಲರ್ ಪಾತ್ ಇದೆಯಂತೆ. ವಾಕ್ ಮಾಡೋಕೆ ಒಂದು ಪಾತು. ಸೋನಿಯಾ ಟೇಕ್ಸ್ 18 minutes ಟು ಡ್ರೈವ್ 1 round ಆಫ್ ದ ಫೀಲ್ಡ್. ಸೋನಿಯಾ ಎಷ್ಟು ತೊಗೊತಾಳಂತೆ? 18 minutes ತೊಗೊತಾಳಂತೆ. ಇಲ್ಲಿಂದ ಶುರು ಮಾಡಿದ್ರೆ ಇಲ್ಲಿಂದ ಇಲ್ಲಿಗೆ ತಲುಪಕ್ಕೆ ಅವಳು 18 minutes ತೊಗೊತಾಳೆ 1 ರೌಂಡ್ಗೆ. ಅದೇ ಆ ಜಾಗದಲ್ಲಿ ವೈಲ್ ರವಿ ಟೇಕ್ಸ್ 12 minutes ಫಾರ್ ದ ಸೇಮ್. ಅದೇ ರವಿ ಅದೇ ಸೇಮ್ ರೌಂಡ್ಗೆ ಅವ್ನು 12 minutesಗೆ ನಡೀತಾನೆ. ಅವ್ನು ಸ್ವಲ್ಪ ಸ್ಪೀಡಾಗಿ ನಡೀತಿರ್ಬೋದು. ಸಪೋಸ್ ದೇ ಬೋತ್ ಸ್ಟಾರ್ಟ್ ಅಟ್ ದ ಸೇಮ್ ಪಾಯಿಂಟ್ and at the same time and go in the same direction. After how many minutes will they meet again at the starting point?
ಸಪೋಸ್ ಇಲ್ಲಿಂದ ಶುರು ಮಾಡಿದ್ಲು, ಇವಳು ಇಲ್ಲಿಂದ ರೌಂಡ್ ಹಾಕಕ್ಕೆ ಶುರು ಮಾಡಿದ್ಲು, 1 ಮಾಡಿದ್ಲು, 2 ಮಾಡಿದ್ಲು, ಇವನಿಗೆ 1 ಮಾಡ್ದ, 2 ಮಾಡ್ದ, ಮತ್ತೆ ಯಾವಾಗ ಸೇಮ್ ಜಾಗಕ್ಕೆ ಸೇಮ್ ಟೈಮಿಗೆ ಮೀಟ್ ಆಗ್ತಾರೆ ಅನ್ನೋ ಕ್ವೆಶ್ಚನ್ ಇಲ್ಲಿ. ಇವಳು 1 ರೌಂಡ್ ಕಂಪ್ಲೀಟ್ ಮಾಡೋಕ್ಕೆ 18 ನಿಮಿಷ ತೊಗೊಂಡ್ಲು. ಅದೇ ಇವನು 12 ನಿಮಿಷದಲ್ಲಿ ಮುಗಿಸ್ಬಿಟ್ಟ. ಅಲ್ಲಿಗೆ 2ನೇ ರೌಂಡ್ ಅಂತೂ ಖಂಡಿತ ಮೀಟ್ ಆಗಲ್ಲ. ಏನಕ್ಕೆ ಹೇಳು? ಯಾಕಂದ್ರೆ ಎರಡು ಬೇರೆ ಬೇರೆ ಟೈಮಿಂಗ್ಸ್. ಸೊ ಅದನ್ನ ಡಬಲ್ ಮಾಡಬೇಕು. ಇಲ್ಲಿ 2ನೇ ರೌಂಡ್ ಕಂಪ್ಲೀಟ್ ಮಾಡಿದ್ರೆ ಎಷ್ಟಕ್ಕೆ ಬರ್ತಾಳೆ? 18 + 18 36. ಇಷ್ಟು ನಿಮಿಷಕ್ಕೆ ಬರ್ತಾಳೆ. ಇವನು 24. ಎಲ್ಲಿ ಬಂದು ರೀಚ್ ಆದ್ರು? ರೀಚ್ ಆಗಿಲ್ಲ ಇನ್ನ. ಸೊ ಇನ್ನೊಂದು ರೌಂಡು +18 ಮಾಡು, 54. ಗುಡ್. ಇವನು ಇನ್ನ ಒಂದು ರೌಂಡ್ ಎಕ್ಸ್ಟ್ರಾ ಆದ್ರೆ 12, ಇನ್ನೊಂದು +12 ಆ್ಯಡ್ ಮಾಡಿದ್ರೆ 36. ಸೊ ಬಂತು ಆನ್ಸರು. ಇವನು ಇವಳು 2 ರೌಂಡ್ ಹಾಕಿದ್ರೆ ಇವನು 3 ರೌಂಡು ಅದೇ ಟೈಮಿಂಗ್ಸ್ಗೆ ಹಾಕಿರ್ತಾನೆ. ಸೊ ಇವನು ಫಾಸ್ಟಾಗಿ ನಡೀತಾನೆ. ಇವನು ಪಾರ್ಕ್ನ 3 ರೌಂಡ್ ಇವನು ನೋಡಿದ್ರೆ ಇವಳು 2 ರೌಂಡ್ ಆಗಿದ್ದು ಇವಳಿಗೆ. ಸೊ ಇದನ್ನೇ ನಾವು ಸಮ್ ಥರ ಮಾಡೋದಾದ್ರೆ LCM ಕಂಡುಹಿಡಿದು ಮಾಡಬೇಕು. ಆ್ಯಕ್ಚುಲಿ ಇದು LCM ಸಮ್. LCM ಕಂಡುಹಿಡಿದ್ರೆ ನಮ್ಗೆ ಈ ಆನ್ಸರ್ ಸಿಗುತ್ತೆ. ಏನು ಮಾಡ್ಬೇಕು? ಫಸ್ಟ್ LCM ಕಂಡುಹಿಡ್ಬೇಕಂದ್ರೆ ಅದ್ರ ಫ್ಯಾಕ್ಟರ್ಸ್ ಕಂಡುಹಿಡಬೇಕು. 18 ಮತ್ತು 12 ಮಾಡೋ ಥರ ಮಾಮೂಲಿ ಸೇಮ್ ಮೆಥಡು. 2 ಇಂದ ಹೋಗುತ್ತೆ. 2 9s 18. ಆಮೇಲೆ 3 3s 9. 1 ಬರೋ ತನಕ ಮಾಡಬೇಕು. 3 1s 3. ಮತ್ತು ಇದು 2 ಇಂದ 2 6s 12. ಮತ್ತು 3 ಇಂದ 3 2s 6. ಮತ್ತು 2 ಇಂದ ಹೋಗುತ್ತೆ. 2 1s 2. LCM ಕಂಡುಹಿಡಿಯೋ ಮೆಥಡ್ ಏನು? ಮೊದಲು ಬರ್ಕೋಬೇಕು. ಫಸ್ಟ್ ಫ್ಯಾಕ್ಟರ್ಸ್ ಬರ್ಕೊಳ್ಳೋಣ. ಇಲ್ಲಿ 18 ಫ್ಯಾಕ್ಟರ್ಸ್ ಹೇಳು, ಇಲ್ಲಿರೋದೆಲ್ಲ ಹೇಳು. 2 × 3 × 3. 12 ಹೇಳು. 2 × 2 × 3. ಫಸ್ಟ್ ಏನು ಮಾಡಬೇಕು? ಫಸ್ಟ್ ಕಾಮನ್ ಫ್ಯಾಕ್ಟರ್ ಹುಡ್ಕೋ. ಆಮೇಲೆ 2 ಇದೆ. ಕಾಮನ್ ಆಗಿರೋದು ಒಂದೊಂದು ಸಲ ಬರಿಬೇಕು. ಮಿಕ್ಕಿದೆಲ್ಲ ಹೇಳ್ಬೇಕು. ಇದು 2ನ ಒಂದ್ಸಲ ಬರ್ಕೊಳ್ಳೋಣ. ಈ 3ನು ಒಂದ್ಸಲ ಬರ್ಕೊಳ್ಳೋಣ. ಇದನ್ನ ಮಾತ್ರ ಹಾಗೆ ಬರಬೇಕು. 3 × 2. 2 3s 6. 6 3s 12. 6 3s 18. 18 2s 24. 36. 36. ಸೊ ಆನ್ಸರ್ ಬಂತು. LCM ಎಷ್ಟು? 36.